ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ದುಬಾರಿ ದುನಿಯಾದಲ್ಲಿ ಬದುಕೋದು ಬಹಳ ಕಷ್ಟ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಒಂದು ವಾರದ ಹಿಂದೆ ಅಷ್ಟೇ ಮೋದಿಯವರು ಒಂದು ಕರೆಯನ್ನು ಕೊಡ್ತಾರೆ. ಒಂದು ವಾರನೂ ಕೂಡ ಆಗಿಲ್ಲ. ಅಂದರೆ ಎಲ್ಲವನ್ನ ಮಿತವಾಗಿ ಬಳಸಿ ಅನ್ನುವಂಥ ಸಂದೇಶ ಇದೆಯಲ್ಲ, ಚಿನ್ನವನ್ನು ತಗೋಬೇಡಿ, ಪೆಟ್ರೋಲ್ ಡೀಸೆಲ್ ದುಬಾರಿ ಆಗತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಹಂಗಾಗಿ ವಾಹನವನ್ನು ಮಿತವಾಗಿ ಬಳಸಬೇಕು ಅನ್ನುವಂಥದ್ದು ಆ ಸ್ಟೇಟ್ಮೆಂಟ್ ಬರ್ತಾ ಇದ್ದಂಗೆ ಈಗ ಪೆಟ್ರೋಲ್ ಡೀಸೆಲ್ ಮತ್ತು ಚಿನ್ನ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ರೇಟ್ ಗಗನಕ್ಕೆ ಇರ್ತಾ ಇದೆ. ಜನಸಾಮಾನ್ಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ಸವಾರರು ಕೂಡ ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ಅಂಥೇಳಿ ಅವರು ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಬದುಕನ್ನು ನಡೆಸುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆಟೋ ಚಾಲಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಹಾಗಾದರೆ ಈ ಸಮಸ್ಯೆ ಇನ್ನೆಷ್ಟು ದಿನ ಇರುತ್ತೆ? ಯಾಕೆ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ? ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಯಾವುದೋ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದ್ರೆ ಅದರ ಎಫೆಕ್ಟ್ ನೇರವಾಗಿ ಭಾರತೀಯರ ಮೇಲೆ ಯಾಕೆ ಹೊರೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಹೇಳ್ಬೋದು ಆ ಕಡೆಯಿಂದ ಬರಬೇಕಾಗಿರುವಂಥ ಒಂದು ಬರ್ತಾ ಇಲ್ಲ ಅಂತ. ಹಂಗಲ್ಲ ಅದು. ನಾವು ನೀವು ಗುದ್ದಾಡ್ಕೊಳ್ಬೇಕಾದ್ರೆ ಮೂರನೇ ವ್ಯಕ್ತಿಗೆ ಯಾಕೆ ಸಮಸ್ಯೆ ಆಗಬೇಕು ಅನ್ನೋದು ಈಗ ಇರುವಂಥ ಯಕ್ಷ ಪ್ರಶ್ನೆ. ಹಾಗಾದರೆ ಇಲ್ಲಿ ಎಷ್ಟು ದಿನಗಳ ಕಾಲ ಸಮಸ್ಯೆ ಇರುತ್ತೆ? ಇದಕ್ಕೆ ಪರಿಹಾರನೇ ಇಲ್ವಾ? ಏನು ಮಾಡಬಹುದು? ವಾಟ್ ನೆಕ್ಸ್ಟ್? ಏನಿದೆ ಭಾರತದ ಪ್ಲಾನ್ ಏನು ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ತೈಲಕ್ಕೆ ಬೆಂಕಿ ಸುಡ್ತಿದೆ ಜೇಬು. ಪೆಟ್ರೋಲ್ ದರ ಏರಿಸೋದಿದೆ, ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ಆಗ್ತಾ ಇರುವಂಥ ಸಮಸ್ಯೆಗಳು ಮತ್ತಷ್ಟು ಸಮಸ್ಯೆ ಆಗತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಡ್ತಾರೆ. ಎಲ್ಲವನ್ನು ಕೂಡ ನೀವು ಮಿತವಾಗಿ ಬಳಸಿ ಅನ್ನುವಂಥದ್ದು. ಹಂಗಾಗಿ ಮೊನ್ನೆ ಮಿತವಾಗಿ ಬಳಸಿ ಅನ್ನುವಂಥ ಮೋದಿಯವರ ಹೇಳಿಕೆ ಇದೆಯಲ್ಲ, ಅದರ ಎಫೆಕ್ಟ್ ಇದು. ರಾತ್ರೋರಾತ್ರಿ ಈಗ ತೈಲ ದರವನ್ನು ಏರಿಕೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಬೆಳಗ್ಗೆ ಈಗ ಲೀಟರ್ಗೆ 3 ರೂಪಾಯಿ ಏರಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಆಗಿದೆ. ಕಂಪನಿಗಳ ನಷ್ಟವನ್ನು ಸರಿದೂಗಿಸಲು ನೇರವಾಗಿ ಜನರ ಮೇಲೆ ಬರ ಇದೆ. ದರ ಏರಿಕೆಯ ಬಿಸಿ ಎಲ್ಲ ವಲಯದಲ್ಲೂ ಕೂಡ ಈಗ ಪ್ರಭಾವ ಬೀರ್ತಾ ಇದೆ. ಕೇವಲ ಪೆಟ್ರೋಲ್ ಡೀಸೆಲ್ ಚಿನ್ನ ಅಷ್ಟೇ ಅಲ್ಲ, ಅಗತ್ಯ ವಸ್ತುಗಳ ರೇಟ್ ಕೂಡ ಈಗ ಜಾಸ್ತಿ ಆಗಿದೆ. ಸಾರಿಗೆ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ, ಕೃಷಿ ವಲಯಕ್ಕೂ ಕೂಡ ಪೆಟ್ಟು ಬೀಳ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ನೆಪದಲ್ಲಿ ಜನರ ಜೇಬಿಗೆ ಬೆಂಕಿ ಇಡುವಂಥ ಕೆಲಸ ಆಗ್ತಾ ಇದೆಯಾ ಅನ್ನೋದು ಈಗ ಇರುವಂಥದ್ದು. ನಿಜವಾಗ್ಲೂ ಕೂಡ ಮಧ್ಯಪ್ರಾಚ್ಯದ ಎಫೆಕ್ಟ್ನಿಂದಾಗಿ ಆಗ್ತಾ ಇದೆಯಾ, ಅಥವಾ ಸುಖ ಸುಮ್ಮನೆ ಅದು ಒಂದು ನೆಪ ಇಟ್ಕೊಂಡು ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಬರ ಎಳೆಯುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇದೆಯಾ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯುದ್ಧ ಆರಂಭವಾಗಿ 3 ತಿಂಗಳಾದರೂ ಕೂಡ ಭಾರತ ದೇಶ ಪರ್ಯಾಯ ವ್ಯವಸ್ಥೆಯನ್ನು ಯಾಕೆ ಮಾಡಿಕೊಂಡಿಲ್ಲ ಅನ್ನೋದು. ಆರಂಭದಲ್ಲಿ ನಾವು ಕೂಡ 1 ತಿಂಗಳ ಹಿಂದೆನೇ ನಾವು ಕೂಡ ಇಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀವಿ, ಈಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಇದೆ, ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂಥೇಳಿ. ಎಲ್ಲಿಯ ತನಕ ಕೈ ಜೋಡಿಸಬೇಕು? ಎಲ್ಲಿಯ ತನಕ ಸಮಸ್ಯೆ ಇರುತ್ತಂಥೇಳಿ. ರಷ್ಯಾದಿಂದ ಬರಬೇಕಾಗಿರುವಂಥ ಆಯಿಲ್ ಬರ್ತಾ ಇದೆ, ಆದರೂ ಕೂಡ ಸಮಸ್ಯೆ ಇದೆಯಲ್ಲ. ಇದು ಯಾಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ? ಕೇಳಿದ್ರೆ ಬೇರೆ ಕಡೆಯಿಂದ ತರಿಸ್ಬೇಕು ಅಂತ ಹೇಳಿದ್ರೆ ರೇಟ್ ಜಾಸ್ತಿ ಆಗುತ್ತೆ ಅಂತೇಳಿ. ಹಾಗಾದ್ರೆ ನಾವು ತೆರಿಗೆ ಕಟ್ತಾ ಇಲ್ವಾ? ಯಾಕೆ ತರಕ್ಕಾಗ್ತಾ ಇಲ್ಲ ಬೇರೆ ದೇಶಗಳಿಂದ? ನೀವು ಯಾಕೆ ಜನಸಾಮಾನ್ಯರ ಮೇಲೆ, ಬಡ ಮಧ್ಯಮ ವರ್ಗದ ಮೇಲೆ ಯಾಕೆ ನೀವು ಅವರ ಜೇಬಿಗೆ ಬೆಂಕಿ ಇಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ರಿ ಅನ್ನುವಂಥ ಪ್ರಶ್ನೆ ಹಾಗೆ ಇದೆ. ಇನ್ನು ಪ್ರಮುಖವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನು ಜಾಸ್ತಿ ಆಗಿದೆಯಲ್ಲ, ಎಷ್ಟು ಜಾಸ್ತಿ ಆಗಿದೆ, ಯಾವ ನಗರದಲ್ಲಿ ಎಷ್ಟಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ರಾತ್ರಿಯಲ್ಲಿ ಆಗಿರುವಂಥ ಬೆಳವಣಿಗೆ, ನಾಳೆ ನಾಡಿದ್ದು ಮತ್ತೆ ಬೇರೆ ಆಗ್ಬೋದು, ಜಾಸ್ತಿ ರೇಟ್ ಕೂಡ ಆಗ್ಬೋದು. ನವದೆಹಲಿ ಅಂತ ಬಂದಾಗ ನೋಡಿ, ಅಲ್ಲಿ ಪೆಟ್ರೋಲ್ ರೇಟು 97.77, 3 ರೂಪಾಯಿ ಸೇರಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ 100 ದಾಟುತ್ತೆ. ಇನ್ನು ಡೀಸೆಲ್ 90 ರೂಪಾಯಿ ಈಗ ಇದ್ದಿದ್ದು, ಈಗ 3 ರೂಪಾಯಿ ಸೇರಿಸಿದ್ರೆ 93 ಆಗುತ್ತೆ. ಇನ್ನು ಕೋಲ್ಕತ್ತಾದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ 108.74, ಈಗ 3 ರೂಪಾಯಿ ಸೇರಿಸಿದ್ರೆ 111 ದಾಟುತ್ತೆ ಕೋಲ್ಕತ್ತಾದಲ್ಲಿ. ಇನ್ನು ಡೀಸೆಲ್ ಅಂತ ಬಂದಾಗ 3 ರೂಪಾಯಿ ಸೇರಿಸಿ 98 ಆಗುತ್ತೆ.
ಇನ್ನು ಮುಂಬೈ ಅಂತ ಬಂದಾಗ 106, ಈಗ 3 ಸೇರಿಸಿದ್ರೆ 109 ಆಗತ್ತೆ. ಇನ್ನು ಡೀಸೆಲ್ 93 ಇದ್ದಿದ್ದು ಇವತ್ತಿನಿಂದ 3 ಸೇರಿಸಿದ್ರೆ 97 ಆಗತ್ತೆ. ಇನ್ನು ಚೆನ್ನೈಯಲ್ಲಿ 103 ರೂಪಾಯಿ ಇತ್ತು, ಇನ್ನು 3 ರೂಪಾಯಿ 106ಕ್ಕೆ ಏರಿಕೆ ಆಗತ್ತೆ, 107 ಆಗತ್ತೆ. ಇನ್ನು ಡೀಸೆಲ್ ಅಂತ ಬಂದಾಗ 95.47, 3 ರೂಪಾಯಿ ಸೇರಿಸಿದರೆ ಆಲ್ಮೋಸ್ಟ್ ಆಲ್ 98, 99. ಇನ್ನು ನಮ್ಮ ಬೆಂಗಳೂರು ಅಂತ ಬಂದಾಗ 102 ರೂಪಾಯಿ ಇತ್ತು, ಈಗ 3 ರೂಪಾಯಿ ಸೇರಿಸ್ಕೊಳ್ಳಿ 105 ಆಗತ್ತೆ. ಇನ್ನು ಡೀಸೆಲ್ 94 ಇತ್ತು, 3 ಸೇರಿಸಿದರೆ 97 ಆಗತ್ತೆ. ಇನ್ನು ಹೈದರಾಬಾದಲ್ಲಿ 110 ಇತ್ತು, ಈಗ 3 ರೂಪಾಯಿ ಸೇರಿಸಿದರೆ 113 ಆಗತ್ತೆ, ಆಲ್ಮೋಸ್ಟ್ ಆಲ್ 114 ರೂಪಾಯಿ. ಇನ್ನು ಡೀಸೆಲ್ 98 ಇದೆ, ಈಗ 3 ರೂಪಾಯಿ 101. ಇನ್ನು ಭುವನೇಶ್ವರ ನಗರದಲ್ಲಿ 104 ಇದೆ, 107ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನು ಡೀಸೆಲ್ ಅಂತ ಬಂದಾಗ 96 ಇದೆ, 97ಕ್ಕೆ ಏರಿಕೆ ಆಗ್ತಾ ಇದೆ. ಪಟ್ನಾದಲ್ಲಿ 108 ಇದೆ, 111 ಆಗತ್ತೆ. ಇನ್ನು ಡೀಸೆಲ್ ಅಂತ ಬಂದಾಗ 94 ಇದೆ, 97 ಆಗುತ್ತೆ. ಇನ್ನು ನೋಯ್ಡಾದಲ್ಲಿ 98ರಿಂದ ಈಗ 101ಕ್ಕೆ ಏರಿಕೆ ಆಗಿದೆ. ಇನ್ನು ಡೀಸೆಲ್ ಅಂತ ಬಂದಾಗ 91ರಿಂದ 3 ರೂಪಾಯಿ ಸೇರಿಸಿದರೆ 94 ಆಗತ್ತೆ. ಅಂದರೆ ಈಗ 3 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಬೆಲೆ ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ, ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲು ಪೆಟ್ರೋಲ್ ಥರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಭಾಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಭಾಳ ಇವು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರು ಇರಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಇವು ಮೊದ್ಲಕ್ಕೆ ಸಿಲಿಂಡ್ರ್ ಬೆಲೆ ಹೆಚ್ಚಾತು, ಈಗ ಪೆಟ್ರೋಲ್ ಬೆಲೆ ಹೆಚ್ಚಾತು, ಬಂಗಾರ ತೊಗೋಬೇಡ್ರಿ ಅಂತೀರಿ. ಮತ್ತು ಸಾಮಾನ್ಯ ಜನರಿಗೆ ಇರೋ ಆಧಾರ ಏನಪ್ಪ ಅಂದ್ರೆ ಒಂದು ಗ್ಯಾಸ್ ಸಿಲಿಂಡ್ರ್, ಅದೂ ಹೆಚ್ಚಾತು. ಈಗ ಪೆಟ್ರೋಲ್ ಬೆಲೆನೂ 3 ರೂಪಾಯಿ 50 ಪೈಸೆ ಹೆಚ್ಚು ಮಾಡಿದ್ರಿ. ಹೀಗಾಗಿ ಪ್ರತಿ ಹಂತವಾಗಿ ಎಲ್ಲ ಕಾಳು ಕಡಿನೂ ಹೆಚ್ಚಾಗತ್ತವು. ಹಿಂಗೆ ಪ್ರತಿ ಹಂತದಲ್ಲಿನೂ ಒಂದೊಂದು ಸ್ಟೆಪ್ ವೈಸ್ ಏನೈತಿ ಹೆಚ್ಚು ಮಾಡ್ಕೊತ ಹೋದ್ರೆ ನಾವು ದುಡ್ದಿದ್ದು ಎಲ್ಲ ಏನೈತಲ್ಲ, ಯಾವುದು ಬೇರೆ ಇನ್ನೊಂದು ಆ್ಯಕ್ಟಿವಿಟಿಗೆ ಏನಾದರೂ ತೊಡಗಿಸ್ಬೇಕಂದ್ರೂ ಆಗ್ತಿಲ್ಲ. ಹೀಗಾಗಿ ಬರೀ ಇವನ್ನ ಏನೈತಿ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟೈತಿ. ಹೀಗಾಗಿ ಆದಷ್ಟು ನಾವು ಹಿತಮಿತವಾಗಿನ ಬಳಕೆಯನ್ನು ಮಾಡ್ತೀವಿ. ಆ ಹಿತಮಿತವಾಗಿ ಬಳಕೆಯನ್ನು ಮಾಡಿದ್ದನ್ನು ನಮಗೆ ಅವಕಾಶನೂ ಮಾಡಿಕೊಡ್ವಲ್ರಿ, ಹಂಗಾಗ್ಬಿಟ್ಟೈತಿ ಪರಿಸ್ಥಿತಿ. ಅದಕ್ಕೇನೈತಿ, ದಯವಿಟ್ಟು ಕ್ರೂಡ್ ಆಯಿಲ್ನೊಳಗೆ ಏನಾದರೂ ದಿನಮಾನಗಳಲ್ಲಿ ಕಡಿಮೆ ಹಾಕೋ ಅಂಥ ಪರಿಸ್ಥಿತಿ ಇದ್ದಾಗ ದಯವಿಟ್ಟು ಕಡಿಮೆ ಮಾಡಿ ಎಲ್ಲ ಸಾಮಾನ್ಯ ಜನರಿಗೂ ಅವಕಾಶ ಮಾಡಿಕೊಡ್ಬೇಕು ಬದುಕಲಿಕ್ಕೆ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಪೆಟ್ರೋಲು, ಡೀಸೆಲು ಮತ್ತು CNG ದರ ಏರಿಕೆ ಮಾಡ್ತಾರೆ ಸರ್. ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಅದು ಹೊರೆ ಬೀಳ್ತಾ ಇದೆ. ಆ ಹೊರೆಯನ್ನು ತಪ್ಪಿಸ್ಬೇಕಾತಂತಂದ್ರೆ ಇವರು ಸರಿಯಾದ ರೀತಿಯಿಂದ ಆಡಳಿತ ಮಾಡಿಕೊಂಡು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಬೇಕು ಸರ್. ಯಾಕಂತ ಕೇಳಿದಾಗ ಹೇಳ್ತಾರೆ, ಇವೆಲ್ಲ ಪಬ್ಲಿಕ್ ಅಡ್ಡಾಡ್ಬಿಡ್ರಿ, ಬಸ್ನಾಗ ಅಡ್ಡಾಡ್ಬಿಡ್ರಿ, ವೈಯಕ್ತಿಕ ಇದನ್ನು ಮಾಡಿರಿ, ಮೆಟ್ರೋದಾಗ ಅಡ್ಡಾಡಿ, ಇವೆಲ್ಲ ಅಡ್ಡಾಡ್ಬೇಕಂತಂದ್ರೆ ನಮ್ಮ ಕಾರ್ಯ ಕೆಲಸಗಳು ಆಗೋದು ಸಮಯ ಪ್ರಜ್ಞೆ ಆಗ್ತದೆ ಸರ್. ಅದಕ್ಕೋಸ್ಕರವಾಗಿ ನಿಜವಾಗಿ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತೀವಿ, ಅದೇ ರೀತಿ ಮಾನ್ಯ ರಾಜ್ಯದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀವಿ, ಜನಸಾಮಾನ್ಯರ ಅನುಕೂಲಕವಾಗಿ ಇರತಕ್ಕಂಥ ದರವನ್ನು ರೇಟನ್ನು ಮಾಡಬೇಕು. ಯಾವುದು ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಮತ್ತು CNG ಆಗಲಿ. ಅದಕ್ಕೆ ದಯವಿಟ್ಟು ಇದನ್ನು ರೇಟ್ ಹೆಚ್ಚಿಗೆ ಮಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತೈತೆ ಅಂತ ತಿಳ್ಕೊಂಡು ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ, ಅತಿ ಜನ ನಿಲುಕುವ ದರದಲ್ಲಿ ಮಾತ್ರ ಹೋಗಬೇಕು ಅಂತೇಳಿ ನಾನು ನಂಬಿಕೆ.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣ ಸ್ವಾಮಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಬೆಂಗಳೂರು ಸಾರಥಿ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ರಾಮೇಗೌಡರು ಗೌಡರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಆರ್ಥಿಕ ತಜ್ಞರಾಗಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಆರ್ಥಿಕ ತಜ್ಞರಾಗಿರುವಂಥ ಎಸ್ ನಾಯಕ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಹೇಮಂತ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಇಡೀ ವರ್ಲ್ಡ್ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನು? ಈ ವರ್ಲ್ಡು ಅತಿ ಕಣ್ಣಿಗೆ ಕಾಣದಂಥ ಒಂದು ಪರಿಸ್ಥಿತಿನಲ್ಲಿ, ಡೆಕೇಡ್ಗೆ ಕಾಣದಂಥ ಒಂದು ಪರಿಸ್ಥಿತಿಯಲ್ಲಿದೆ. ಈಗ ಕೋವಿಡ್ ಆಯಿತು. ಕೋವಿಡ್ ಅಂತ ಒಂದು ಮಹಾಮಾರಿ ಬಂದು ಒಂದು ದೇಶ, ಇಡೀ ಪ್ರಪಂಚನೇ ಅಲ್ಲಾಡಿಸ್ಬಿಡ್ತು. ಈ ರಷ್ಯಾ ಮತ್ತು ಯುಕ್ರೇನ್ ವಾರ್ ಸತತವಾಗಿ 4.5 ವರ್ಷದಿಂದ ನಡೀತಾ ಇದೆ. ಅದರ ಎಫೆಕ್ಟ್ಗಳು ನಮ್ಮ ದೇಶದ ಮೇಲೆ ಸತತವಾಗಿ ನಡೀತಾ ಇದೆ. ಈಗ ಇರಾನ್, ಇಸ್ರೇಲ್ ಮತ್ತು ಅಮೇರಿಕಾ ಈ ಯುದ್ಧ ಒಂದು ತಾರಕಕ್ಕೆ ಬಂದಿದೆ. ಯಾತಕ್ಕೆ ಅಂತ ಹೇಳಿದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಒಂದು ಜಾಗನ ಬ್ಲಾಕ್ ಆಗಿದೆ. ಇದು ಅಮೇರಿಕಾ ಇರಾನ್ ಮೇಲೆ ಜಗಳ ಮಾಡಬೇಕಾದರೂ ಕೂಡ ಇದನ್ನು ಗಮನ ಇಟ್ಕೊಂಡಿರಲಿಲ್ಲ. ಸರ್, ಏನು ನೀವು ಹೇಳ್ತಾ ಇದ್ದೀರಾ, ನಮ್ಮ ದೇಶ ಅಂತ ಹೇಳಿದ್ರೆ ಎಲ್ಲೆಲ್ಲೋ ಕತೆ ಹೇಳ್ತಿದ್ದೀರಲ್ಲ ಅಂತ ಅನ್ಕೋಬೋದು. ನಮ್ಮ ದೇಶದ 25ರಿಂದ 30 ಭಾಗದಷ್ಟು ಕ್ರೂಡ್ ಆಯಿಲ್ ಸಪ್ಲೈ ನಮಗೇನಾಗುತ್ತೆ, ನಮಗೆ ಈ ಭಾಗದಿಂದನೇ ಬರುತ್ತೆ. ನಮ್ಮ ಟೋಟಲ್ 70% to 80% ನಮಗೆ ಬೇಕಾಗಿರೋ LPG ಈ ದೇಶದಿಂದಾನೇ ಬರುತ್ತೆ. ಫಸ್ಟು ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಮ್ಮ ದೇಶದಲ್ಲಿ ನಮ್ಮದೇ ಆದ ತೈಲ ಸಂಪನ್ಮೂಲ ಇಲ್ಲ. ಇವಾಗ ಇರಾನಿನಲ್ಲಿ ನಮಗೇನು ಸರ್ ದೊಡ್ಡ ಪ್ರಾಬ್ಲಮ್ ಅಂದರೆ, ಸನ್ಫ್ಲವರ್ ಆಯಿಲ್, ನಾವು ಕುಡಿಯೋ ಎಣ್ಣೆ ಬರೋದು ನಮಗೆ ಬರ್ತಾ ಇರೋದೇ ಇರಾನ್ನಿಂದ. ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಇನ್ನೊಂದು ಮಲೇಷ್ಯಾಯಿಂದ ಪಾಮ್ ಆಯಿಲ್ಲು ಈ ದೇಶಗಳಿಂದ ಬರ್ತಾ ಇದೆ. ಇವಾಗ ಏನಾಗ್ತಾ ಇದೆ, ಪ್ರಪಂಚದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಜಪಾನ್, ಮಯನ್ಮಾರ್, ನಮ್ಮ ಸೌತ್ ಏಷ್ಯನ್ ಕಂಟ್ರಿಗಳಿಗೆ, ಜಪಾನ್ ಇದಕ್ಕೆಲ್ಲ ಇದೇ ಲೈಫ್ ಲೈನ್, ಇದೇ ಜೀವಾಳ ಒಂದು ಇದು ಬ್ಲಾಕ್ ಆಗಿರೋದ್ರಿಂದ ಇವಾಗ ಏನಾಗ್ತಾ ಇದೆ ಅಂದರೆ, ಪ್ರತಿಯೊಂದು ದೇಶಕ್ಕೂ ಕಚ್ಚಾ ತೈಲದ ಸೌಲಭ್ಯ ನಿಂತೋಗ್ತಾ ಇದೆ. ಈ ಕಚ್ಚಾ ತೈಲದ ಸೌಲಭ್ಯ ನಿಂತೋಗೋದ್ರಿಂದ ಏನಾಗುತ್ತೆ ಹೇಳ್ತೀನಿ ಕೇಳಿ. ಎಕನಾಮಿಕ್ ಸೈಕಲ್ ಅನ್ನೋದೇನಿದೆ ನಿಂತೋಗುತ್ತೆ. ಹೇಗೆ ಕೋವಿಡ್ ಟೈಮ್ನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಏನೂ ಮಾಡ್ದಿರಾ ನಿಂತೋಯ್ತು, ಕಂಪ್ಲೀಟಾಗಿ ನಿಂತೋಗ್ತಾ ಇದೆ. ಯಾವ ಥರ ನಿಂತೋಗ್ತಾ ಇದೆ, ಈಗ ಇವಾಗ ಜಪಾನ್ ಅಂತ ದೇಶದಲ್ಲಿ, ನಮ್ಮ ದೇಶ ಒಂದು ಮಿಡಲ್ ಕ್ಲಾಸ್ ದೇಶ. ನಮ್ಮ ದೇಶ ಅನ್ನೋದ್ಗಡೆ 72 ದಿನ ನಮಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿರಲಿಲ್ಲ. ಬೇರೆ ದೇಶಗಳು, ಜಪಾನ್, ಯುರೋಪ್, ಅಮೇರಿಕಾ ಅಂತ ದೊಡ್ಡ ದೇಶಗಳೇ 60%, ಅಮೇರಿಕಾ ಅಂತ ಸುಭಿಕ್ಷವಾದ ದೇಶನೇ 35% ಅಷ್ಟು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೆ. ಅವರ ದೇಶದ 35% ಬೆಲೆಯಲ್ಲಿ ಜಪಾನ್, ಯುರೋಪ್ ಎಲ್ಲ. ಭಾರತದ ಸದ್ಯದ ಪರಿಸ್ಥಿತಿ ಸರಿ ಇದೆ ಅಂತ ಹೇಳ್ತಾ ಇದೆ. ಇಲ್ಲ, ಈಗ ಹದಗೆಡಕ್ಕೆ ಶುರುವಾಗುತ್ತೆ. ಅಂದರೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡ್ತಾ ಇದ್ರಿ ಅಂತ. ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ದೇಶಗಳೆಲ್ಲ ಕಂಪ್ಲೀಟಾಗಿ ಬೇರೆ ದೇಶದ ಮೇಲೆ ಅವಲಂಬನೆ. ನಮ್ಮದಲ್ಲಾದರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ಯುರೋಪ್ ಅಂತ, ಜಪಾನ್ ಅಂತ ದೇಶಗಳು ಕಂಪ್ಲೀಟಾಗಿ ಬೇರೆ ದೇಶದ ಮೇಲೆ ಇದಕ್ಕೆಲ್ಲ ಅವಲಂಬನೆ ಆಗಿರೋದು. ಮತ್ತು ಯುರೋಪ್, ಜರ್ಮನಿ, ಜಪಾನ್ ಇಂಥ ದೊಡ್ಡ ದೇಶಗಳೆಲ್ಲ ಹೆವಿ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರರ್ಸ್, ಮಿಷನರಿಗಳು ಮ್ಯಾನುಫ್ಯಾಕ್ಚರ್ ಮಾಡೋದು. ಅವ್ರಿಗೆ ಪವರ್ ಮತ್ತು ಪೆಟ್ರೋಲ್ ಅವಶ್ಯಕತೆ ಜಾಸ್ತಿ ಇದೆ. ಅವ್ರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಈಗ ನಿಮಗೆ ಮನೆಗೆ ಕೊಡೋ ರೇಷನ್ನು ನಿಮಗೆ ಪೆಟ್ರೋಲ್ ಕೊಡೋದನ್ನು ರ್ಯಾಷನ್ ಮಾಡಬೇಕು ಅಂತಿದ್ದಾರೆ. ಹಾಗಂದರೆ ನಿಮಗೆ ಇಂಡಿಯಾನಲ್ಲಿ ಯಾತಕ್ಕೆ ಇದಾಗಲಿಲ್ಲ ಅಂತ ಒಂದು ಪರಿಸ್ಥಿತಿ ಕೇಳ್ತೀರಾ. ಇಷ್ಟು ದಿನ ನಮಗೊಂದು ಅಡ್ವಾಂಟೇಜ್ ಏನಿತ್ತು ಅಂದರೆ, ಅಮೇರಿಕಾಯಿಂದ ನಮಗೆ ಎಕ್ಸಂಪ್ಷನ್ ಇತ್ತು. ನಾವು 40 to 45% ನಮ್ಮ ದೇಶದ ತೈಲದ ಈಗ ಬೇಕಾಗಿರೋದನ್ನು ರಷ್ಯಾದಿಂದ ಕೊಂಡ್ಕೊಳ್ತಾ ಇದ್ದೀವಿ. ಆದರೂ ಇನ್ನೂ 55ರಿಂದ 60% ಬೇರೆ ದೇಶಗಳಿಂದ ಕೊಂಡ್ಕೊಳ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ರಷ್ಯಾ ನಮಗೆ ಕಮ್ಮಿ ಬೆಲೆ ಕೊಡ್ತಾ. ಬರ್ತೀನಿ ರಷ್ಯಾಕ್ಕೆ ಬರ್ತೀನಿ, ವಾಪಸ್ ಬರ್ತೀನಿ. ಬರ್ತೀನಿ ನಾಯಕ್ ಸರ್, ಈಗ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಯಾವುದೋ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಅದರ ನೇರ ಎಫೆಕ್ಟ್, ಅದರ ನೇರ ಹೊರೆ ಭಾರತೀಯರ ಮೇಲೆ ಬೀಳ್ತಾ ಇರುವಂಥದ್ದು. ಸೊ ಯಾಕೆ ಅನ್ನುವಂಥ ಪ್ರಶ್ನೆಗೆ ನನ್ನ ಕ್ವಶನ್ನು ಕ್ರಾಸ್ ಆಗಿ ಇರಬಹುದು. ಯಾಕಂದರೆ ನೀವು ಹೇಳ್ಬೋದು ಆಮದು ಬರಬೇಕಾಗಿರೋದು ಬರ್ತಾ ಇಲ್ಲ, ಹಾಗಾಗಿ ಸಮಸ್ಯೆ ಇದೆ ಅಂತೇಳಿ. ನಾನು ಅದನ್ನ ಹೇಳ್ತಾ, ಈಗ ನಾವಿಬ್ಬರು ಗುದ್ದಾಡ್ಕೊಳ್ಬೇಕಾದ್ರೆ ಹೇಮಂತ್ ಅವರಿಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಯಾವುದೋ ದೇಶದಲ್ಲಿ ಯುದ್ಧ ನಡೀತಿರ್ಬೇಕಾದ್ರೆ ಮೂರನೇ ವ್ಯಕ್ತಿಗೆ ಯಾಕೆ ಸಮಸ್ಯೆ ಆಗಬೇಕು ಅಂತ. ನೋಡಿ, ನಾವು ಗ್ಲೋಬಲೈಸೇಷನ್ ಬಂತು 1990 LPG ಅಂತ ಗ್ಲೋಬಲೈಸೇಷನ್, ಲಿಬರಲೈಸೇಷನ್
ಪ್ರೈವೇಟೈಸೇಷನ್. ಆವಾಗ ಭಾರಿ ಸಂತೋಷ ಆಯ್ತು ನಮಗೆ. ಎಲ್ಲ ಜಗತ್ತಿನಾದ್ಯಂತ ಏನೆಲ್ಲ ಒಳ್ಳೆ ವಿಷಯ ಉಂಟು ಅದೆಲ್ಲ ನಮಗೆ ಬಂತು. ಒಳ್ಳೆ ವಿಷಯ ಬರುವಾಗ, ಕಷ್ಟ ಬರುವಾಗ, ಜಗತ್ತಿಗೆ ಬರುವಾಗ ನಮಗೆ ಕೂಡ ಬರ್ತದೆ. ಯಾಕಂದರೆ ಮಳೆ ಬರುವಾಗ ನಿಮ್ಮ ಕಾಂಪೌಂಡಲ್ಲಿ ಮಾತ್ರ ಮಳೆ ಬರಬೇಕು, ನನ್ನ ಕಾಂಪೌಂಡಲ್ಲಿ ಮಳೆ ಬರಬಾರ್ದಂದ್ರೆ ಆಗೋದಿಲ್ಲ. ಎಲ್ಲರ ಕಾಂಪೌಂಡಲ್ಲಿ ಮಳೆ ಬರ್ತದೆ. ಅದೇ ರೀತಿ ಈಗ ಏನಾಗಿದೆ ನೋಡಿ, ಈಗ ನಮ್ಮ ಹೇಮಂತ್ ಕುಮಾರ್ ಅವರು ಬಹಳ ಒಂದು ವಾಸ್ತವಿಕವಾಗಿ ಅದರ ಬಗ್ಗೆ ಹೇಳಿದ್ದಾರೆ ಈಗಿನ ಪರಿಸ್ಥಿತಿ. ಯಾಕಂದರೆ ಭಾರತ ಜಗತ್ತಿನ 3ನೇ ಅತಿ ಹೆಚ್ಚು ತೈಲ ಆಮದು ರಾಷ್ಟ್ರ. ಇಲ್ಲಿ ಆಯಿಲ್ ಪ್ರೊಡಕ್ಷನ್ ಹೆಚ್ಚಾಗೋದಿಲ್ಲ. ಹೆಚ್ಚಿನ ನಮ್ಮ ರಿಕ್ವೈರ್ಮೆಂಟ್ ನಾವು ಇಂಪೋರ್ಟೇ ಮಾಡ್ತಾ ಇರೋದು ನಾವು. ಆವಾಗ ನಮಗೆ ಇಂಪೋರ್ಟ್ ಮಾಡ್ತಾ ಇರುವಾಗ ನಾವು ಹೊರಗಿಂದ ಹಣ ಕೊಟ್ಟು ಇಂಪೋರ್ಟ್ ಮಾಡಿ ಬರುವಾಗ 85% ಆಯಿಲ್ ನಾವು ಹೊರಗಿಂದ ಇಂಪೋರ್ಟ್ ಮಾಡೋಕ್ಕಿದ್ರೆ ಅಲ್ಲಿ ರೇಟ್ ಜಾಸ್ತಿ ಆದರೆ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ಈಗ ನೋಡಿ, ನಾನು ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ. ಜನವರಿ 2026ರಲ್ಲಿ ಬ್ರೆಂಟ್ ಸರ್ ಒಂದು ನಿಮಿಷ, ಈಗ ಇನ್ನೊಂದು ಕ್ವಶನ್ ಆಡ್ ಮಾಡ್ತೀನಿ. ಈಗ ಅನಿವಾರ್ಯವಾಗಿ ಬೇರೆ ದೇಶದಿಂದ ರೇಟ್ ಜಾಸ್ತಿ ಆದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದ್ರೆ ಕರೆಕ್ಟ್ ಅಲ್ವಾ? ಅದರ ಹೊರೆಯನ್ನು ಸರ್ಕಾರ ಯಾಕೆ ಭರಿಸೋದಿಲ್ಲ? ಯಾಕೆ ನೀವು ಜನರ ಮೇಲೆ ಭರಿಸಿದೆ ಅಲ್ಲ ಸ್ವಾಮಿ? 10 ರೂಪಾಯಿ ಡೀಸೆಲ್ಗೆ ಪರ್ ಲೀಟರ್ ಎಕ್ಸೈಸ್ ಡ್ಯೂಟಿ ಇದ್ದದ್ದು ಈಗ ಅದನ್ನು ಸರಿ ಮಾಡೋದಕ್ಕೆ ಮತ್ತೆ ರೇಟ್ ಜಾಸ್ತಿ ಮಾಡಿದಾರಲ್ಲ. ಸರಿ ಮಾಡೋದಕ್ಕಲ್ಲ, ರೇಟ್ ಜಾಸ್ತಿ ಆಗಿದೆ. ಅದೇ ನಾನು ಹೇಳಿದ್ದು, ನೀವು ಕರೆಕ್ಟ್ ಕೇಳಿ. ಈಗ ನೋಡಿ, ಬ್ರೆಂಟ್ ಕ್ರೂಡ್ ಆಯಿಲ್ ಜನವರಿ 26ರಲ್ಲಿ 66.60 ಇತ್ತು ಪರ್ ಬ್ಯಾರಲ್. ಈಗ 109.26. 50ರಿಂದ 60% ಪ್ರೈಸ್ ಜಾಸ್ತಿ ಆಗಿದೆ. 50ರಿಂದ 60% ಜಾಸ್ತಿ ಆದ್ರೆ ಇವ್ರು ಜಾಸ್ತಿ ಮಾಡಿದ್ರೆ ಎಷ್ಟು? 3 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು? ಕೇವಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ರೇಟ್ ಜಾಸ್ತಿ ಅಲ್ಲ ಸರ್. ಈಗ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. 3ರಿಂದ 4% ಮಾತ್ರ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಈಗ ನೋಡಿ, ಆಯಿಲ್ ಕಂಪನಿ ಅವರು ದಿನಕ್ಕೆ 1,000ದಿಂದ 1,200 ಕೋಟಿ ಲಾಸ್ ಅನುಭವಿಸ್ತಾ ಉಂಟು. ಅಷ್ಟು ಅನುಭವಿಸಿ ಜನರಿಗೂ ಉಪಕಾರ ಅಂತೇಳಿ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ಈಗ ಸ್ಟೇಟಿಗೆ ಇದು ಕೆಲವ್ರದ್ದು ನೀವು ಸ್ಟೇಟ್ಮೆಂಟ್ ಹಾಕಿದ್ರಿ, ಅದರಲ್ಲಿ ನೋಡಿ ನಾನು ನಿಮಗೆ ವಾಸ್ತವಿಕತೆ ಹೇಳ್ತೇನೆ ನೋಡಿ. ಮುಂಚೆ ಈ ಸರ್ಕಾರ ಬರುವ ಮುಂಚೆ ಸ್ಟೇಟ್ ವ್ಯಾಟ್ ಎಷ್ಟಿತ್ತು? ನಿಮ್ಮ ಡೀಸೆಲ್ಗೆ 14.34% ಇತ್ತು. ಇವರು 18.44% ಮಾಡಿದ್ದಾರೆ. ಪೆಟ್ರೋಲ್ಗೆ 25.92% ಇತ್ತು. 89.84%. ನೋಡಿ, ಕೇಂದ್ರದವರು ಎಕ್ಸೈಸ್ ಡ್ಯೂಟಿ ಮಾಡಿದ್ದು ಪರ್ ಲೀಟರ್, ಇವರು ಪರ್ ಪರ್ಸೆಂಟೇಜ್. ಎಷ್ಟು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತದೆ, ಅವರಿಗೆ ಎಕ್ಸೈಸ್ ಸ್ಟೇಟ್ ವ್ಯಾಟ್ ಜಾಸ್ತಿ ಆಗ್ತದೆ. ಇವತ್ತು ನೋಡಿ, ನಾನೊಂದು ಡೀಸೆಲ್ ಹಾಕಿ ಬಂದೆ ಪಂಪಲ್ಲಿ, 3 ರೂಪಾಯಿ ಜಾಸ್ತಿ ಆಗಿದೆ ನೇಷನ್ ವೈಡ್. ಬಟ್ 3 ರೂಪಾಯಿ 21 ಪೈಸೆ ಜಾಸ್ತಿ, ಯಾಕಂದ್ರೆ ಸ್ಟೇಟ್ ವ್ಯಾಟ್ ಪುನಃ ಅದಕ್ಕೆ ಆ್ಯಡ್ ಆಯಿತು. ಪೆಟ್ರೋಲ್ ಕೂಡ ಹಾಗೆ 3 ರೂಪಾಯಿ 31 ಪೈಸೆ ಜಾಸ್ತಿ ಆಯಿತು. ಸ್ಟೇಟ್ ಇದು ಕೂಡ ಟ್ಯಾಕ್ಸ್ ಇದಕ್ಕೆ ಜಾಸ್ತಿ ಆಗಿದೆ. ಅದು ಸೆಂಟ್ರಲ್ನವರು 10 ರೂಪಾಯಿ, ಭಾರಿ ಶ್ಲಾಘನೀಯ. ನನಗೆ ಆಶ್ಚರ್ಯ ಆಯಿತು, 10 ರೂಪಾಯಿ ಹೇಗೆ ಝೀರೋ. ಈಗ ಎಕ್ಸೈಸ್ ಡ್ಯೂಟಿ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಡೀಸೆಲ್ ಈಸ್ ಝೀರೋ. ಪೆಟ್ರೋಲಿಗೆ 13 ರೂಪಾಯಿ ಇದ್ದದ್ದು ಕೇವಲ 3 ರೂಪಾಯಿ. ಇದಕ್ಕಿಂತ ಜಾಸ್ತಿ ಏನು ಮಾಡೋದು? ಗೌರ್ಮೆಂಟಿಗೆ ಅದರ ಹಣ ಎಲ್ಲಿಂದ ಬರೋದು? ಅಷ್ಟು ಮಾಡಿದ್ದಾರೆ. ನಿಜವಾಗಿ ನಾವು ಇದು ಶ್ಲಾಘನೀಯ. ನೀವು ನೋಡಿರ್ಬೋದು ಬೇರೆ ದೇಶಗಳದ್ದು ಪರಿಸ್ಥಿತಿ ನೋಡಿದ್ರೆ. ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಸಿಂಗಾಪುರ್ ಅಷ್ಟು ದೊಡ್ಡ ಅಭಿವೃದ್ಧಿ ಹೊಂದಿದ ದೇಶ. ಇಂಡಿಯನ್ ರುಪಿ ಈಕ್ವಲೆಂಟ್ ಹೇಳ್ತೇನೆ. ಪೆಟ್ರೋಲ್ ರೇಟ್ 280ರಿಂದ 310. ಸರ್, ಈಗ ಬೇರೆ ದೇಶ ಅಂತ ಬಂದಾಗ ಅಭಿವೃದ್ಧಿ ಹೊಂದಿದೆ, ಇನ್ಕಮ್ ಚೆನ್ನಾಗಿದೆ. ನಮ್ಮಲ್ಲಿ ಇನ್ಕಮ್ ಚೆನ್ನಾಗಿದ್ರು ಅವರು ನೋಡಿ ಕನ್ಸೆಷನ್ ಮಾಡಲಿಲ್ಲ. ನಾಯಕ್ ಸರ್, ಈಗ ಅಭಿವೃದ್ಧಿ ದೇಶಗಳಲ್ಲಿ ಸಮಸ್ಯೆ ಇರೋದಿಲ್ಲ. ಶ್ರೀಲಂಕಾ, ಇಂಡಿಯಾ, ನೀವು ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಆರ್ಥಿಕವಾಗಿ ಆತ ಚೆನ್ನಾಗಿರ್ತಾನೆ, ರೇಟ್ ಜಾಸ್ತಿ ಆದ್ರೂ ಕೂಡ ಆತನಿಗೆ ಸಮಸ್ಯೆ ಇಲ್ಲ. ನೋಡಿ ಸ್ವಾಮಿ, ಸೆಂಟಿಮೆಂಟ್ ಅಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಆರ್ಥಿಕ ಪರಿಸ್ಥಿತಿ ಹೇಗಂತ ಹೇಳಿದ್ರೆ, ಜಗತ್ತಿಗೆ ಬರುವಾಗ ಜಗತ್ತಿಗೆ ಬಂದದ್ದನ್ನು ನಾವು ನಮಗೆ ಕೂಡ ಬರಬೇಕು. ನಾನು ಅದಕ್ಕೆ ಒಂದು ಚುಟುಕಿ ಹೇಳ್ತೇನೆ. ಏನು ನೋಡಿ, ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧ, ಇಡೀ ಜಗತ್ತೇ ಆಗಿದೆ ಪ್ರಕ್ಷುಬ್ಧ. ಜಾಗತಿಕ ಆರ್ಥಿಕತೆ ಸ್ತಬ್ಧ. ಕೇವಲ ಇದು ಆಕ್ರಮಣವಲ್ಲ, ಜಾಗತಿಕ ತೈಲ ಯುದ್ಧ. ಇದು ತೈಲ ಯುದ್ಧ ಆಕ್ಚುಲಿ. ಟ್ರಂಪ್ ಅವ್ರದ್ದು ಇದರಿಂದಾಗಿ ಇದೆಲ್ಲ ಪ್ರಾಬ್ಲಮ್ ಆದದ್ದು. ಮತ್ತೆ ನಮಗೆ ಮಾತ್ರ ಅಲ್ಲ, ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಸಫರ್ ಆಗಿವೆ. ಅಲ್ಲಿ ರೇಷನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ಕಡೆಯಲ್ಲಿ. ಕೆಲವು ಕಡೆ 8 ಗಂಟೆ ನಂತರ ನೀವು ಲೈಟ್ ಹಾಕ್ಲಿಕ್ಕಿಲ್ಲ, ಇಂಥದ್ದೆಲ್ಲ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ನೋಡಿದರೆ ವಿ ಆರ್ ವೆರಿ 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 ಲಕ್ಕಿ ಅಂತ ಹೇಳ್ಬೋದು ನಾವು ಭಾರತದಲ್ಲಿ ಇರಲಿಕ್ಕೆ. ಅಷ್ಟು ಇದಿದ್ರು ಏನು ಪ್ರಾಬ್ಲಮ್ ಆಗಲಿಲ್ಲ. ಆ ವಿಷಯದಲ್ಲಿ ನಾನು ಹೇಳ್ತೇನೆ ನೋಡಿ, ಬಹಳ ಒಂದು ನಾವು ಶ್ಲಾಘನೀಯ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಮತ್ತೆ ಇವನ್ ನೋಡಿ, ಈಗ ನಮ್ಮ ದೇಶದ ಒಂದು ವಿದೇಶಿ ವಿನಿಮಯದ ವಿಷಯ ಹೇಳ್ತೇನೆ ನಾನು ನೋಡಿ. ನಿಮ್ಗೆ ಆಶ್ಚರ್ಯ ಆಗ್ಬಹುದು
ಸರ್ ನಾನು ವಾಪಸ್ ಬರ್ತೀನಿ ನಾಯಕ್ ಸರ್ ಹಾಗೆ ಸಂಪರ್ಕದಲ್ಲಿ ಎಸ್ ಸರ್, ಇದ್ರಲ್ಲಿ- ನಾರಾಯಣ ಸ್ವಾಮಿ ಸರ್ ಹತ್ರ. ಸರ್ ಈ ಪರಿಸ್ಥಿತಿಯಲ್ಲಿ ಹೇಗೆ ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬೆಲೆ ಏರಿಕೆ ಮಧ್ಯೆ? ಸರ್ ಇವ್ರು ಏನು ಹೇಳ್ತಾ ಇದ್ದಾರೆ, ನಾವು ಹೇಳೋದು ಈಗ ಇವ್ರ ಗುದ್ದಾಟ, ಇವ್ರ ಗುದ್ದಾಟದಲ್ಲಿ ಬಡವ್ರ ಮೇಲೆ ಬರೆ ಎಳಿತಾ ಇದ್ದಾರೆ ಸರ್. ಹೇಗಾಗ್ತಿದೆ ಅಂತಂದರೆ ನೋಡಿ, ಇದು ಏನೇ ರೇಟ್ ರೈಸ್ ಆದರೂ ಆಟೋ ರಿಕ್ಷಾ ಮತ್ತು ಕ್ಯಾಬ್ಗೆ ಸರ್ಕಾರ ಏನು ನಿಗದಿಪಡಿಸಿದೆಯಲ್ಲ ಆ ರೇಟನ್ನು ಅಗ್ರಿಗೇಟರ್ಸ್ ಕೊಡ್ತಾ ಇಲ್ಲ ಇವತ್ತು. ಇವ್ರು ಯಾರು ಮಾತಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಸರ್ಕಾರಕ್ಕೆ ಮಣಿತಾ ಇಲ್ಲ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಯಾವುದೇ ರೀತಿ ಈಗ ಒಂದು ಸ್ಲಾಬ್ ವೈಸ್ ಮಾಡಿದ್ದಾರೆ ಕ್ಯಾಬ್ಗಳಿಗೆ 18, 24, 32 ಅಂತ, ಅದನ್ನೇ ಕೊಡ್ತಾ ಇಲ್ಲ. 7 ರೂಪಾಯಿ 8 ರೂಪಾಯಿ ಕೊಡ್ತಾ ಇದ್ದಾರೆ. ಇವ್ರು ಈ ಥರ ತಲೆಯಲ್ಲಿರೋದಾದರೆ, ಇವ್ರು ಇಡೀ ದೇಶದ್ದೇ ಯೋಚನೆ ಮಾಡೋದಾದರೆ ಚಾಲಕರ ಪರನೂ ಯೋಚನೆ ಮಾಡಬೇಕಿತ್ತು. ಸರ್ಕಾರ ಏನು ಆರ್ಡ್ರ್ ಮಾಡಿದೆ ಆ ಒಂದು ರೇಟನ್ನು ಚಾಲಕರಿಗೆ ಕೊಡಿಸ್ಬೋದಿತ್ತು, ಕೊಡಿಸ್ತಾ ಇಲ್ಲ. ಏಕಾಏಕಿ ಇವ್ರದ್ದೇನು ಸಂಪನ್ಮೂಲಗಳಿಗೆ ರೈಸ್ ಮಾಡ್ಕೊಬೇಕು, ರೈಸ್ ಮಾಡ್ತಾರೆ. ಬಡವರ ಪರ ನಿಲ್ಲೋದಿಲ್ಲ. ಏನು ಮಾಡ್ತಾರೆ ಅಗ್ರಿಗೇಟರ್ಸು, ನೇರವಾಗಿ ಕೋರ್ಟ್ಗೆ ಹೋಗಿ ಅಪೀಲ್ ಹೋಗ್ತಾರೆ. ಕೋರ್ಟ್ಗೂ ಮರ್ಯಾದೆ ಕೊಡಲ್ಲ, ಸರ್ಕಾರಕ್ಕೂ ಮರ್ಯಾದೆ ಕೊಡೋದಿಲ್ಲ. ಇವ್ರು 32 ಕೋರ್ಟಲ್ಲಿ ಆರ್ಡರ್ಸ್ ಆಗಿದೆ ಇವತ್ತು 10% ಒಳಗಡೆ ತೊಗೊಬೇಕು ಏನು ಕಮಿಷನ್ನ ಅಂತ. ಇವ್ರು 30-40% ತೊಗೊಳ್ತಾ ಇದ್ದಾರೆ. ಅದು ಸರ್ಕಾರಕ್ಕೂ ಗೊತ್ತಿದೆ, ಕೋರ್ಟ್ಗೂ ಗೊತ್ತಿದೆ. ಬಡವರ ಪರ ನಿಲ್ತಾ ಇಲ್ಲ. ಇವತ್ತೇನಾಗಿದೆ, 7 ರೂಪಾಯಿ 8 ರೂಪಾಯಿ ಕೊಡ್ತಾ ಇದ್ದಾರೆ, ಯಾವುದೇ ರೀತಿ ಹೆಚ್ಚಳ ಮಾಡಿಲ್ಲ. ಮತ್ತು ರೇಟ್ ರೈಸು, LPG ರೇಟು, CNG ರೇಟು, ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಏರಿಕೆ ಮಾಡ್ಕೊಂಡು ಹೋಗ್ತಾ. ಅಂದರೆ ಇವರ ಸರ್ಕಾರಗಳು ಶಕ್ತಿಯುತವಾಗಿಲ್ಲ. ಒಬ್ಬರ ಅಗ್ರಿಗೇಟರ್ನ ಕಂಟ್ರೋಲಿಗೆ ತೊಗೊತಾ ಇಲ್ಲ. ಯಾಕಂದರೆ ಅವನಿಗೆ ಜಾಸ್ತಿ ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ಬೋದಲ್ಲ ಸರ್. ಇಷ್ಟು ನಾಲೆಡ್ಜ್ ಇರ್ತಕ್ಕಂಥ ಸರ್ಕಾರ ಬಡವರ ಪರ ಯಾಕೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ, ಮತ್ತು ಬಡವರ ಪರ ಯಾಕೆ ನಿಲ್ತಾ ಇಲ್ಲ? ಸಂಪೂರ್ಣವಾಗಿ ನಿಂತಿಲ್ಲ. ಕೋರ್ಟಲ್ಲೂ ಅಷ್ಟು ಎಲ್ಲದನ್ನು ಧಿಕ್ಕರಿಸುತ್ತೆ. ಒಬ್ಬ ಅಗ್ರಿಗೇಟ್ರು ನಮ್ಮ ಸರ್ಕಾರ ಕರೆದ್ರು, ಒಂದು ಮೀಟಿಂಗ್ ಕರೆದ್ರು, ಅಗ್ರಿಗೇಟ್ರು ಬರೋದಿಲ್ಲ, ನೇರವಾಗಿ ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ ಆರ್ಡ್ರಸ್ಸು ಏನಿದೆ, ಕೋರ್ಟ್ ಆರ್ಡ್ರನ್ನ ಧಿಕ್ಕರಿಸಿ ಅವನು ಕೆಲಸವನ್ನು ಮಾಡ್ತಾ ಇದ್ದಾನೆ. ಬಡವರ ಪರ ಯಾವ ಸರ್ಕಾರನೂ ಇಲ್ಲ, ಇವತ್ತು ನಿಂತೇ ಇಲ್ಲ. ಎಸ್ ರಾಮೇಗೌಡ್ರೆ, ಈಗ ಗ್ರಾಹಕರ ಕೊರತೆ, ಬೆಲೆ ಏರಿಕೆ ಮಧ್ಯೆ ಹೇಗೆ ನಡೀತಾ ಇದೆ ಜೀವನ? ಸರ್, ನಾವು ಇವತ್ತು ಚಾಲಕರ ಜೀವನ ಹೇಳೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದರೆ ಇವಾಗ 59 ರೂಪಾಯಿ ಇದ್ದಂಥ LPG ರೇಟು ಇವತ್ತು 95-96 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ 46 ರೂಪಾಯಿ, ಒಂದು ಲೀಟ್ರಿಗೆ 46 ರೂಪಾಯಿ ಜಾಸ್ತಿ ಆಗಿದೆ. ಇವಾಗ ಸರ್ಕಾರ ಮಾತ್ರ ಒಂದು ಬ್ಯಾರಲ್ಗೆ ಇಷ್ಟು ರೇಟ್ ಜಾಸ್ತಿ ಆಯಿತು ಅಂತೇಳಿ ರಾತ್ರಿ ಜಾಸ್ತಿ ಮಾಡ್ತಾಯಿದ್ದಾರೆ. ಇವಾಗ ನಮಗೆ 45 ರೂಪಾಯಿ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಚಾಲಕ ವರ್ಗನ ಯಾರೂ ನೋಡ್ತಾ ಇಲ್ಲ. ಇವತ್ತು ಚಾಲಕರ ವರ್ಗ ರಕ್ತನ ಇಪ್ಪೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಇವತ್ತಿನವರೆಗೂ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಆಗಲಿ ನಮ್ಮ ಚಾಲಕರ ಪರವಾಗಿ ಮಾತಾಡ್ತಾ ಇಲ್ಲ, ಚಾಲಕರ ಪರವಾಗಿ ನಿಂತಿಲ್ಲ. ನಾವು ಇಷ್ಟೆಲ್ಲ ಈಗ ರೈಟ್ ಜಾಸ್ತಿ ಆಗಿದೆಯಲ್ವಾ, ಈ ಬರೀ LPG ಒಂದೇ ರೇಟ್ ಜಾಸ್ತಿ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಒಂದಾದರೆ ಆಟೋಮೆಟಿಕ್ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಇವಾಗ ಹೋಟ್ಲಿಗೆ ಹೋದರೆ ನಾವು ಒಂದು 50 ರೂಪಾಯಿ ಕೊಡ್ತಿದ್ದಂಥ ಒಂದು ರೈಸ್ಗೆ ಇವತ್ತು 70 ರೂಪಾಯಿ ಮಾಡಿದ್ದಾರೆ. ಒಂದು ಕಾಫಿ 15 ರೂಪಾಯಿ ಕುಡಿತಿದ್ದು ಇವತ್ತು 25-30 ರೂಪಾಯಿ ಆಗಿದೆ. ಈಗ ನಾವು ದುಡಿಯೋದು ಅಲ್ಲೇ ತಗೊಂಡಾಗ ನಾವು ಅಲ್ಲೇ ಖರ್ಚು ಮಾಡಿದ್ರೆ ನಾವು ಜೀವನ ನಡೆಸೋದು ಹೇಗೆ? ಇವತ್ತು ಈ ಪ್ರತಿಯೊಂದು ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇವತ್ತು ನೇರವಣೆ ನಾವು ಇದು ಏನು ಈಗ ಸಂಪನ್ಮೂಲ ಈಗ ಹೇಳ್ತಿದ್ದಾರೆ, ಅದನ್ನು ನಮ್ಮ ಭಾರತ ದೇಶದಲ್ಲಿ ಬೇರೆ ಒಂದು ಸಂಪನ್ಮೂಲ ಇವ್ರು ಮಾಡಬೇಕು. ಇವಾಗ ಹೇಳಿದ್ರು, ಬಂದು ಮೋದಿಯವರು ಭಾಷಣ ಮಾಡಿ ಹೊರಟೋಗ್ಬಿಟ್ರು. ಈಗ ಮಾಡಿದ ತಕ್ಷಣ ಈಗೆಲ್ಲ ರೇಟ್ ಜಾಸ್ತಿ ಆಯಿತು. ಈಗ ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ. ಈಗ ನಮ್ಮ ಹತ್ರ ಇದೆಯಾ ನಾವು ತಗೊಳ್ಳೋಕ್ಕೆ? ಯಾರೋ ಇರೋರು ಕೋಟಿಗಟ್ಟಲೆ ಇರೋರು ತಗೋತಾರೆ, ಪರ್ಚೇಸ್ ಮಾಡ್ತಾರೆ ಅಲ್ವಾ? ಓಡಾಡಬೇಡಿ ಅಂತ ಹೇಳಿದ್ರೆ ಓಡಾಡಲೇಬೇಕಲ್ಲ. ಅಲ್ಪ ಸ್ವಲ್ಪ ತಗೊಳ್ಳೋರಿಗೆ ಎಫೆಕ್ಟ್ ಇದು, ರೇಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಚಿನ್ನ ತಗೋಬೇಡಿ ಅಂತಂದಾಗ ರೇಟ್ ಗಗನಕ್ಕೆ ಇರುತ್ತೆ ಅನ್ನೋದು ಗೊತ್ತಿರುವಂಥ ಗಗನಕ್ಕೆ ಇರುತ್ತೆ. ಇವಾಗ ಓಡಾಡಬೇಡಿ ಅಂದರೆ ಈಗ ನೋಡಿ, ಇವತ್ತು ಲಾಕ್ಡೌನ್ನ ಮಾಡೋಕ್ಕೆ ಹೊರಟಿರುವಂಥದ್ದು ಮೋದಿಯವರು. ಇವತ್ತು ಕಂಪ್ನಿಗಳನ್ನೆಲ್ಲ ಇವರು ಮನೆಯಲ್ಲೇ ಕೆಲಸ ಮಾಡಿ ಅಂತ ಹೇಳಿದ್ರೆ, ಇವಾಗ ಲಕ್ಷಾಂತರ ಕೋಟ್ಯಾಂತರ ಕ್ಯಾಬ್ ಹೋಗಿದ್ದಾರೆ ಇಡೀ ದೇಶದಲ್ಲಿ. ಈಗ ಅವರೆಲ್ಲ ಏನಾಗಬೇಕು? ಈಗ ಚಾಲಕ ವರ್ಗ ಏನಾಗಬೇಕು? ಒಳ್ಳೆ ಅದಕ್ಕೆ ಹೋಗ್ಲಿ ಏನಾದರೂ ಬೇರೆ ಮಾರ್ಗಗಳನ್ನ ಚಾಲಕರಿಗೆ ಇವ್ರು ಏನಾದರೂ ಮಾಡಿದಾರ? ಇವ್ರೇನು ಹೇಳಿಕೆ ಕೊಟ್ಬಿಟ್ರು ಹೊರಟೋಗ್ಬಿಟ್ರು. ಬಟ್ ಇಲ್ಲಿ ಏನಾಗುತ್ತೆ, ಸಾಧಕ ಬಾಧಕಗಳನ್ನ ಏನಾದರೂ ಚರ್ಚೆ ಮಾಡಿದಾರಾ? ಈಗ ಕೋಟ್ಯಾಂತರ ಚಾಲಕರು ಬೀದಿಗೆ ಬೀಳ್ತಾರಲ್ಲ, ಅದ್ರ ಬಗ್ಗೆ ಏನಾದರೂ ಇವರು ಇದು ಮಾಡಿದಾರಾ? ಈಗ ಲಕ್ಷಾಂತರ ರೂಪಾಯಿ ನಾವು ಸಾಲ ಮಾಡಿ ಬಂಡವಾಳ ಹಾಕಿದ್ದೀವಿ. ಇವತ್ತು ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲೋ ಹೋಗ್ಬೇಕು? ಏನು ಮಾಡ್ಬೇಕು ನಾವು? ನಮಗೇನು ಬೇರೆ ಉದ್ಯೋಗ ಇಲ್ಲ, ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರುವಂಥದ್ದು. ಬೇರೆ ಏನಾರು ನಮಗೆ ಮಾರ್ಗ ಇದೆಯಾ? ಇಲ್ಲ. ಒಲಿ ಇಲ್ಲಿ ರಾಜ್ಯ ಸರ್ಕಾರ ಆದರೂ ಕೂಡ ಈ ಥರ ಸಮಸ್ಯೆ ಆಗಿದೆ ಅಂತ ಚಾಲಕರ ಪರವಾಗಿ ನಿಂತಿದೆಯಾ? ಇಲ್ಲ. ಎಸ್, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ರಷ್ಯಾದಿಂದ ಆಯಿಲ್ ಬರ್ತಾ ಇದೆ, ಆದರೂ ಕೂಡ ಭಾರತಕ್ಕೆ ಈ ರೀತಿಯ ಸಮಸ್ಯೆ ಇದೆ. ಈಗ ಅಮೆರಿಕ ಕೂಡ ಡೆಡ್ಲೈನ್ ಕೊಟ್ಟಿತ್ತಲ್ಲ, ಆ ಡೆಡ್ಲೈನ್ ಕೂಡ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಭಾರತ ನೆಕ್ಸ್ಟ್ ಭಾರತ ಏನು ಮಾಡಬಹುದು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ನಾಯಕ್ ಸರ್, ನೀವು ಆಗಲೇ ಹೇಳಿದ್ರಿ
ಕೇಂದ್ರ ಸರ್ಕಾರ ಬೆಲೆಯನ್ನು ಏರಿಕೆಯನ್ನು ಮಾಡಿದೆಯಲ್ಲ ಪೆಟ್ರೋಲ್ ಡೀಸೆಲ್, ಅದು ಸ್ವಾಗತಾರ್ಹ ಅಂತೇಳಿ. ಬಟ್ ಈಗ ಜನಸಾಮಾನ್ಯರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 3 ತಿಂಗಳಾಯಿತು. ಆವಾಗ ಏನು ಮಾತಾಡಲಿಲ್ಲ, ಎಲ್ಲ ಸರಿ ಇದೆ, ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ರಿ. ಎಲೆಕ್ಷನ್ ಮುಗೀತು, ರಿಸಲ್ಟ್ ಬಂತು, ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಕೂತ್ಕೊಳ್ಳಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಚಿನ್ನವನ್ನು ಖರೀದಿ ಮಾಡಬೇಡಿ, ಈಗ ಇದ್ದಕ್ಕಿದ್ದಾಗೆ ರೇಟನ್ನು ಜಾಸ್ತಿ ಮಾಡಿದ್ದೀರಿ. ಇದು ಯಾವ ಲಾಜಿಕ್, ಇದು ಯಾವ ಗಿಮಿಕ್ ಇದು? ನೋಡಿ, ಇಲೆಕ್ಷನ್ ಮುಗ್ದದ್ದು ಏಪ್ರಿಲ್ ಎಂಡಿಗೆ ಮುಗ್ದಿದೆ. ಇದು ಬಂದದ್ದು ಮೊನ್ನೆ ಮೇ 10ನೇ ತಾರೀಕಿಗೆ ಹೇಳಿದ್ದು ರೇಟ್ ಜಾಸ್ತಿ ಆದದ್ದು ಮೇ 13ರಿಂದ. ಇಲೆಕ್ಷನ್ಗೆ ಇದಕ್ಕೂ ಸಂಬಂಧ ಇಲ್ಲ. ಇದು ನೋಡಿ, ಕಾದು 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 ಈ ಟ್ರಂಪ್ ಇದು ನೀತಿ ಏನಂತ ದಿನಕ್ಕೊಂದು ಮಾತಾಡ್ತಾರೆ. ಅವ್ರು ಬೆಳಿಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ಸಾಯಂಕಾಲ ಒಂದು ಮಾತಾಡ್ತಾರೆ. ಈಗ ಸಡನ್ನೇ ಯಾವ್ದಾದ್ರು ಒಂದು ಯುದ್ಧ ನಿತ್ರೆ ಎಲ್ಲ ಸರಿ ಆಗ್ಬಹುದು ಅಂತೇಳಿ ರೇಟ್ ಏರಿಸ್ಲಿಲ್ಲ ಇವರು. ನಾನು ಯಾವಾಗಲೇ ಹೇಳಿದಾಗೆ ದಿನಕ್ಕೆ 1,000ದಿಂದ 1,200 ಕೋಟಿ ರೂಪಾಯಿ ನಮ್ಮ ತೈಲ ಕಂಪನಿಗಳು ನಷ್ಟ ಅನುಭವಿಸ್ತಾ ಉಂಟು. ಅದಲ್ಲದೆ ಲೀಟ್ರಿಗೆ 10 ರೂಪಾಯಿ ಡೀಸೆಲ್ ಅದರದ್ದು ಎಕ್ಸೈಸ್ ಡ್ಯೂಟಿಯನ್ನು ಕೇಂದ್ರ ಸರ್ಕಾರ ಕಮ್ಮಿ ಮಾಡಿದೆ. ಈಗ ರಾಜ್ಯ ಸರ್ಕಾರ ಕೂಡ ಅದು ಮೊನ್ನೆ ಜಾಸ್ತಿ ಮಾಡಿದ್ದನ್ನು ಕಮ್ಮಿ ಮಾಡ್ಬೋದು. ಅವರು ಜಾಸ್ತಿ ಮಾಡಿದ್ರಲ್ಲ, ಅದನ್ನು ಕಮ್ಮಿ ಮಾಡ್ಬೋದು. ಅವರು ಮಾಡಿದರೆ ಸ್ವಲ್ಪ ಇದು ರೇಟ್ ಇಫೆಕ್ಟ್ ಸರಿ ಆಗ್ತದೆ. ಈ ರೇಟ್ ಹೆಚ್ಚಾದದ್ದು ಅಲ್ಲಿಗೆ ಸರಿ ಆಗ್ತದೆ. ಅವರು ಪುನಃ ಕಮೆಂಟ್ ಮಾಡೋದು ಬಿಟ್ಟು ಮಾಡೋದಿಲ್ಲ. ಮತ್ತೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಕೆಲವು ದೇಶಗಳಲ್ಲಿ 1 ವಾರಕ್ಕಾಗುದಷ್ಟು ಸ್ಟಾಕ್ ಇರುವುದು. ನಮ್ಮಲ್ಲಿ ನೋಡಿ 60 ದಿವಸ 2 ತಿಂಗಳಿನಷ್ಟು ಸ್ಟಾಕ್ ಉಂಟು ಇವಾಗಲೂ ಕೂಡ. ಮತ್ತೆ ನಮ್ಮಲ್ಲಿ ಕೇವಲ ಇದು ಗ್ಯಾಸ್ ಇದು ಪ್ರಾಬ್ಲಮ್ ಆದ ಕೂಡಲೇ LPGದು 25% ಪ್ರೊಡಕ್ಷನ್ ನಮ್ಮ ರಿಫೈನರಿಯಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಾರೆ ಇವರು. ಜಾಸ್ತಿ ಮಾಡಿ ಆದಷ್ಟು ಡೇ ಆ್ಯಂಡ್ ನೈಟ್, ಯಾಕಂದರೆ ಇಲ್ಲಿ ಮಂಗಳೂರಿನಲ್ಲಿ MRPL ಉಂಟು, ನಮ್ಗೆ ಗೊತ್ತುಂಟು. ಡೇ ಆ್ಯಂಡ್ ನೈಟ್ ಮಾಡಿ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಜನರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತೇಳಿ. ನಮ್ಮ ದೇಶದಲ್ಲಿ 33 ಕೋಟಿ LPG ಗ್ರಾಹಕರಿದ್ದಾರೆ. ಮತ್ತೆ 25,500 ಡಿಸ್ಟ್ರಿಬ್ಯೂಟರ್ ಇದ್ದಾರೆ. LNG ಕೂಡ 1.25 ಕೋಟಿ ಬಳಕೆದಾರರಿದ್ದಾರೆ, PNG ಬಳಕೆದಾರರು. ಮತ್ತೆ 70 ಲಕ್ಷ LNG ವಾಹನ ಮಾಲೀಕರಿದ್ದಾರೆ. ಅವರು ನಮ್ಮ ಟ್ಯಾಕ್ಸಿ ಅವರು ಹೇಳಿದ್ದು ನಿಜವಾಗಿ ಅವರದ್ದು ಪ್ರಾಬ್ಲಮ್ ಕರೆಕ್ಟ್. ಆದ್ರೆ ಇದು ಪ್ರಾಬ್ಲಮ್ ಏನಂದ್ರೆ ಕೇಂದ್ರ ಅಥವಾ ಕೇಂದ್ರದವರು ಮಾಡಿದ್ದಲ್ಲ, ಇದು ಜಾಗತಿಕ ಪರಿಣಾಮದ್ದು ಪ್ರಾಬ್ಲಮ್. ಈಗ ಬರಗಾಲ ಬಂದ್ರೆ ನೀವು ನೀರಿದು ಹೇಗೆ ಪ್ರಾಬ್ಲಮ್, ಅದೇ ರೀತಿ ಇಂಥದ್ದು ಪ್ರಾಬ್ಲಮ್ ಇದು. ಸರ್, ಇನ್ನೊಂದು ಸಿಂಪಲ್ ಕ್ವಶನ್ ಏನಂತ ಹೇಳಿದ್ರೆ, ಸಹಜವಾಗಿ ಎಲ್ಲ ಸಾಮಾನ್ಯ ಜನರ ತಲೆಗೆ ಬರೋದು, ಈಗ ನೀವು ಹೇಳ್ತಾ ಇದ್ರಿ ಜಾಗತಿಕ ಪ್ರಾಬ್ಲಮ್ ಅಂತೇಳಿ ಒಪ್ಕೊಳ್ಳೋಣ. ಈ ಸಂದರ್ಭದಲ್ಲಿ ನೀವು ಯಾಕೆ ಕೇಂದ್ರ ಸರ್ಕಾರನ ಅದನ್ನ ಯಾಕೆ ಹೊರಿಸ್ತಾ ಇಲ್ಲ ಅಂತ, ನೀವು ಜನಸಾಮಾನ್ಯ ಮೇಲೆ ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದ್ರಿ? ಈಗ ಸದ್ಯಕ್ಕೆ ಸಂಕಷ್ಟದಲ್ಲಿದೆ, ಅದನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ ಅಂತ ಹೇಳಿ ಯಾಕೆ ಟ್ಯಾಕ್ಸ್ ಕಟ್ತಾ ಇಲ್ವಾ ಜನ? ಈಗ ಸಂಬಳ ಅಷ್ಟೇ ಇದೆ, ಒಬ್ಬ ವ್ಯಕ್ತಿಗೆ ಸಂಬಳ ಅಷ್ಟೇ ಇರಬೇಕಾದ್ರೆ ನೀವು ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳ ಎಲ್ಲವನ್ನ ರೇಟ್ ಜಾಸ್ತಿ ಮಾಡಿದ್ರೆ ಆತ ಸಂಸಾರವನ್ನು ಸಾಗಿಸೋದು ಹೇಗೆ? ಟಿವಿಯಲ್ಲಿ ಒಳ್ಳೆ ವಿಷಯ ಕೂಡ ಮಾತಾಡಿ, ನೆಗೆಟಿವ್ ಸ್ಪ್ರೆಡ್ ಮಾಡೋದಲ್ಲ. ನೋಡಿ, GST ಅನ್ನು ತುಂಬಾ ಕಮ್ಮಿ ಮಾಡಲಿಲ್ಲ, ಎಷ್ಟೋ ವಸ್ತುಗಳ ಮೇಲೆ GST 0 ಮಾಡಿದ್ದಾರೆ. ಮತ್ತೆ ಮುಂಚೆ 4 ತರದ್ದು GST ಇದ್ದದ್ದು ಕೇವಲ 12 ಇದ್ದದ್ದು 5% ಮಾಡಿದ್ದಾರೆ, 18 ಇದ್ದದ್ದು 12% ಮಾಡಿದ್ದಾರೆ, 28% ಇದ್ದದ್ದು 18% ಮಾಡಿದ್ದಾರೆ. ಎಲ್ಲ ಟ್ಯಾಕ್ಸ್ ರೇಟನ್ನು ಕಮ್ಮಿ ಮಾಡಿದ್ದಾರೆ. ಒಂದು ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೂಡ ಪೇಮೆಂಟ್ 12 lakhs ವರೆಗೆ ಟ್ಯಾಕ್ಸೇ ಇಲ್ಲ, 0. ಪ್ರಪಂಚದ ಯಾವ ದೇಶದಲ್ಲಿ ಕೂಡ ಇಲ್ಲ. ಎಷ್ಟು ಮಾಡಿದ್ದಾರೆ ಅಂದ್ರೆ ನಾವು ಹೇಳ್ಬೋದು. ಮತ್ತೆ ಮುಂಚೆ ನೋಡಿ ಬಹಳ ಕಷ್ಟ ಇತ್ತು. ಈಗ ಸಾಲ ಸೌಲಭ್ಯ ಕೂಡ ಮನಿ ಲೆಂಡರ್ ಹತ್ರ ಹೋಗೋ ಅಗತ್ಯ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ಹಿಡೀರಿ, ಮುದ್ರಾ ಯೋಜನೆಯವರಿಗೆ ಟ್ಯಾಕ್ಸಿ ಪರ್ಚೇಸ್ ಮಾಡ್ಲಿಕ್ಕೆ ಇರಲಿ, ಯಾವುದಕ್ಕೆ ಇರಲಿ, ಬ್ಯಾಂಕಿನಿಂದ ನಿಮಗೆ ಸುಲಭ ರೀತಿಯಲ್ಲಿ ಸಾಲ ಸಿಗ್ತದೆ, ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೂಡ ಸಿಗ್ತದೆ, ಬಹಳ ಒಂದು ಉತ್ತಮ ರೀತಿಯಲ್ಲಿ. ಈಗ ನೋಡಿ, ಇನ್ನೊಂದು ನಿಮಗೆ ಒಂದು ಗುಡ್ ನ್ಯೂಸ್ ಬರ್ತಾ ಉಂಟು ಎಲ್ಲರಿಗೆ. ಇವಾಗಲೇ ಹೇಳ್ತಾ ಇದ್ದೇನೆ ನಾನು, ಲಾಸ್ಟ್ ಟೈಮ್ ಕೋವಿಡ್ ಸಂದರ್ಭದಲ್ಲಿ ಲೋನ್ ಔಟ್ಸ್ಟ್ಯಾಂಡಿಂಗಿನ 20% GECL ಅಂತ ಲೋನ್ ಕೊಟ್ಟಿದ್ರು, ಸರಳ ರೀತಿಯಲ್ಲಿ ಸಾಲ. ಅದಕ್ಕೆ ಯಾವುದೇ ಭದ್ರತೆ ಬೇಡ, ಸರಕಾರದ ಭದ್ರತೆ, ನ್ಯಾಷನಲ್ NCGLT ಅಂತೇಳಿ ಉಂಟು, ಅವರ ಗ್ಯಾರಂಟಿಯಲ್ಲಿ ಕೊಡ್ತಾ ಇದ್ದಾರೆ. ಈಗ ಅದು ಕೂಡ ಈಗ ಬರ್ತಾ ಉಂಟು, ನೆಕ್ಸ್ಟ್ 1 ವಾರದಲ್ಲಿ ಬರ್ತದೆ ಅದು. ಈಗ ಸರ್ಕ್ಯುಲರ್ 31 ಮಾರ್ಚ್ಗೆ ಯಾರ್ಯಾರ ಲೋನ್ ಸ್ಟ್ಯಾಂಡರ್ಡ್ ಉಂಟು ಅಂದರೆ NPA ಆಗಿರುವುದಿಲ್ಲ ಅವರಿಗೆ 20% ಆಫ್ ದಿ ಲೋನ್ ಔಟ್ಸ್ಟ್ಯಾಂಡಿಂಗ್ ಸುಲಭ ಸಾಲ, 5 ವರ್ಷ ರೀಪೇಮೆಂಟ್ ಇದು ಪುನಃ ಸಾಲ ಕೊಡ್ತಾ ಇದ್ದಾರೆ. 1 ಇಯರ್ ಹಾಲಿಡೇಯಲ್ಲಿ ಕಡಿಮೆ ಬಡ್ಡಿಯಲ್ಲಿ ವಿದೌಟ್ ಪ್ರೊಸೆಸಿಂಗ್ ಫೀಸ್, ಅದರ ಗ್ಯಾರಂಟಿ ಫೀಸನ್ನು ಕೂಡ ಸರ್ಕಾರ ಭರಿಸ್ತಾ ಉಂಟು. ಸರ್ಕಾರ ನೋಡಿ, ನಾವು ವಿ ಶುಡ್ ಬಿ ವೆರಿ ಲಕ್ಕಿ. ಇಂಥ ಒಂದು ಉತ್ತಮ ಒಂದು ಕೇಂದ್ರ ಸರ್ಕಾರ ಇದ್ದದ್ರಿಂದ ನಮ್ಮ ಇಷ್ಟು ಬೇರೆ ದೇಶ ನೀವು ನೋಡಿದರೆ ಲೈನ್ನಲ್ಲಿ ನಿಲ್ತಾ ಇದ್ದಾರೆ, ರೇಷನಿಂಗ್ ನಡೀತಾ ಉಂಟು, ಪೆಟ್ರೋಲ್ ಡೀಸೆಲ್ಗೆ ಇಷ್ಟೇ ತಗೊಳ್ಬೇಕು, ಅದ್ರ ಮೇಲೆ ತಗೊಳ್ಬಾರ್ದು ಅಂತೇಳಿ. ಅಷ್ಟೆಲ್ಲ ಕಂಪೇರ್ ಮಾಡಿದ್ರೆ ನಾವು ಆದಷ್ಟು ಈ ಹಾಸ್ಟಿಲಿಟಿ ಮೆದರ್ ಏನು ಅವರು ಸಲಹೆ ಅಥವಾ ಒಂದು ರಿಕ್ವೆಸ್ಟ್,
ಏನಂತ ಹೇಳಿದ್ರೆ ಆದಷ್ಟು ದುಂದು ವೆಚ್ಚ ಕಮ್ಮಿ ಮಾಡಿ, ಮನೆಯಲ್ಲಿ ಕೂಡ ಹಾಗೆ ಅಲ್ಲ, ನಮ್ಮ ಸಂಪಾದನೆ ಕಮ್ಮಿ ಇದ್ರೆ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಆ ರೀತಿ ಅವರು ದೇಶಕ್ಕೋಸ್ಕರ ಡೇ ಆ್ಯಂಡ್ ನೈಟ್ ಟ್ರೈ ಮಾಡಿ ಎಷ್ಟೆಲ್ಲ ಸಾಧ್ಯ ಉಂಟು. ಮತ್ತೆ ಈಗ ನೋಡಿ, ಟ್ರಂಪ್ ಅವರು ಚೀನಾಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ಇವತ್ತು. ಅದರಿಂದಾಗಿ ಮಾತುಕತೆ ಫಲಪ್ರದವಾದರೆ, ಇರಾನ್ ಮತ್ತು ಅಮೇರಿಕದ ಮಾತುಕತೆ ಫಲಪ್ರದ ಆದರೆ ಈ ಪ್ರಾಬ್ಲಮ್ ಸ್ಲೋ ಆಗ್ತದೆ. ಯಾಕಂದ್ರೆ ಸಡನ್ನೇ ನೋಡಿ, ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಅಂತ ಹೇಳ್ತೇವೆ ನಾವು. ಯುದ್ಧ ನಿಂತ ಕೂಡಲೇ ಅದರ ಪರಿಣಾಮ ನಿಲ್ಲುವುದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಇದು ಫ್ರ್ಯಾಕ್ಚರ್ ಆದಾಗೆ, ಮನುಷ್ಯನಿಗೆ ಫ್ರ್ಯಾಕ್ಚರ್ ಆದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಬ್ಯಾಂಡೇಜ್ ಹಾಕಿದ ಕೂಡಲೇ ಓಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕೂಡ ಸ್ವಲ್ಪ ಸರಿ ಆಗ್ಲಿಕ್ಕೆ ಟೈಮ್ ಹೋಗ್ತದೆ. ಅದೇ ರೀತಿ ಇದು ಜಾಗತಿಕ ಹಿನ್ನಡೆ. ಈ ಜಾಗತಿಕ ಹಿನ್ನಡೆಯನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಅಂತೇಳಿ ಅದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದೆಲ್ಲ ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೂ ನಾವು ನೋಡಿ, 10 ರೂಪಾಯಿ ಡೀಸೆಲಿಗೆ ಕಮ್ಮಿ ಮಾಡಿದ್ರು ಲೀಟರ್, ಅದಕ್ಕೆ ಯಾವುದು ಚರ್ಚೆ ಆಗಲಿಲ್ಲ. ನೋಡಿ, ಚರ್ಚೆ ಮಾಡಬೇಕಲ್ಲ. 3 ರೂಪಾಯಿ ಜಾಸ್ತಿ ಮಾಡಿದ್ರು ಚರ್ಚೆ ಆಯ್ತು, 10 ರೂಪಾಯಿ ಕಮ್ಮಿ ಮಾಡೋದಕ್ಕೆ ಚರ್ಚೆ ಇಲ್ಲ. ನಾವು ನೋಡಿ, ಒಳ್ಳೇದಿರಲಿ ಕೆಟ್ಟದಿರಲಿ, ಪ್ರತಿಯೊಂದು ಕೆಟ್ಟದಂತಲ್ಲ, ನೆಗೆಟಿವ್ ನ್ಯೂಸ್ ಇರಲಿ ಪಾಸಿಟಿವ್ ನ್ಯೂಸ್ ಇರಲಿ, ಸಮಾನವಾಗಿ ನಾವು ಸುಖ ದುಃಖೇಶು ಸಮನ್ವಿತ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದಾಗೆ ನಾವು ಎರಡನ್ನು ಸಮಚಿತ್ತವಾಗಿ ಸ್ವೀಕರಿಸಬೇಕು. ಇದು ಸ್ವಲ್ಪ ಕಷ್ಟ ಆಗಿದೆ. ಅದನ್ನು ನಾವು ಏನಂದ್ರೆ ನಮ್ಮ ದೇಶದ ಹಿತದೃಷ್ಟಿಯಿಂದ ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಮತ್ತೆ ಅದನ್ನು ಹೇಗೆ ಕಂಟೈನ್ ಮಾಡೋದು ಅದನ್ನು ನಾವು ನೋಡ್ಬೇಕಾಗ್ತದೆ ಅಷ್ಟೇ. ಈಗ ನೋಡಿ, ಕೇಂದ್ರ ಸರ್ಕಾರ 10 ರೂಪಾಯಿ ಡೀಸೆಲ್ ಪರ್ ಲೀಟರ್ ಕಮ್ಮಿ ಮಾಡಿದಲ್ಲ, ಸ್ಟೇಟಿನವರು 5% ಜಾಸ್ತಿ ಮಾಡಿದ್ದು ಕಮ್ಮಿ ಮಾಡಲಿ, ಆವಾಗ ಅದು ಕಮ್ಮಿ ಆಗ್ತದೆ, ಜನರಿಗೆ ಉಪಕಾರ ಆಗ್ತದೆ. ಓಕೆ ಸರ್, ಈಗ ರಷ್ಯಾದಿಂದ ಕ್ರೂಡ್ ಆಯಿಲ್ ಬರ್ತಾ ಇದೆ, ಆದರೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ, ಯಾಕೆ ಸರ್? ಇದು ಏನು ಸಮಸ್ಯೆ ಅಂದರೆ, ನಾವು 140 ಕೋಟಿ ದೇಶದವರು. ಮುಖ್ಯವಾಗಿ ಏನು ಅಂದರೆ, ನಮ್ಮ ದೇಶದಲ್ಲಿ ಕ್ರೂಡ್ ಆಯಿಲ್ ನಮ್ಮ ಸಂಪತ್ತಲ್ಲಿ ಇಲ್ಲ, ನಮಗೆ ಸಿಗ್ತಾ ಇಲ್ಲ. ಸಿಗದೇ ಇದ್ದಾಗ ನಾವು ಬೇರೆ ದೇಶದ ಮೇಲೆ ಅವಲಂಬನೆ ಆಗಿದೆ. ನಾನು ಎರಡೂ ಸರ್ ಹೇಳಿದ್ದನ್ನು ಮಾತನ್ನು ಸಂಪೂರ್ಣವಾಗಿ ಒಪ್ತೀನಿ. ಈಗಿರೋ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತೀನಿ ಕೇಳಿ. ಯಾವತ್ತೇ ಒಂದು ಸಮಸ್ಯೆ ಆದರೂ ಶ್ರೀಮಂತನಿಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಕಡು ಬಡವ ಹೆಂಗೋ ಮೊದಲೇ ನಾನು ಜೀವನ ಕಮ್ಮಿ ಇದೆ, ಇನ್ನೊಂದು ಲೆವೆಲ್ ಕಮ್ಮಿ ಆದರೂ ನನ್ನ ಜೀವನ ಏನೂ ಇಲ್ಲ ಅಂತ ಬಿಟ್ಟುಬಿಡ್ತಾನೆ. ತುಂಬ ಎಫೆಕ್ಟ್ ಆಗೋದು ಶ್ರೀಸಾಮಾನ್ಯನಿಗೆ ಮಾತ್ರ. ನಾನು ಯಾವತ್ತೂ ಹೇಳ್ತೀನಿ, ಒಂದು ದೇಶ, ನಮ್ಮ ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಗಳಿಗೆ ಮಿಡಲ್ ಕ್ಲಾಸ್ ಅವರೇ ಚಕ್ರ ಇದ್ದಂಗೆ, ಅದು ಓಡಿದರೆ ಮಾತ್ರ. ಆದರೆ ಈ ಪರಿಸ್ಥಿತಿ ಇವತ್ತು ಯಾತಕ್ಕೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿದರೆ, ವರ್ಲ್ಡ್ ಒಂದಕ್ಕೊಂದಕ್ಕೆ ಕೊಂಡಿಯಾಗಿ ಕೂತ್ಕೊಂಡಿದೆ. ಯಾರು ಈಗ ನನ್ನ ದೇಶ ಯಾರೋ ಜಗಳ ಆಡ್ತಾ ಇದೆ, ನನಗೇನು ಸಮಸ್ಯೆ ಇದೆ ಅಂದರೆ ಹಾಗಾಗಲ್ಲ. ನಾವು ಮಾಡ್ತಾ ಇರೋ ಚಿನ್ನ ಖರೀದಿ ಮಾಡ್ತಿರೋದು ಆಫ್ರಿಕಾ, ಬೇರೆ ದೇಶಗಳಿಂದ ಚಿನ್ನ ಬರುತ್ತೆ. ಇದಕ್ಕೆಲ್ಲ ಸಂಬಂಧ ಏನು ಅಂದರೆ, ನಾವು ಡಾಲರನ್ನು ಒಂದು ವ್ಯವಹಾರವಾಗಿ ಇಟ್ಕೊಂಡಿದ್ದೀವಿ. ಇವಾಗ ಎಲ್ಲರೂ ಕೇಳ್ಬೋದು, ಯಾತಕ್ಕೆ ನಮ್ಮ ರೂಪಿ ಕಮ್ಮಿ ಆಗ್ತಿದೆ, ಯಾತಕ್ಕೆ ಇಷ್ಟೆಲ್ಲ ಗಲಾಟೆ ಆಗ್ತಿದೆ ಅಂತ. ಗಲಾಟೆ ಆಗ್ತಿರೋದು ಇಷ್ಟೇ, ನಾವು ಕ್ರೂಡ್ ಆಯಿಲ್ನ ಕೊಂಡ್ಕೊಳ್ತೀವಿ. ಇದಕ್ಕೆ ದುಡ್ಡೆಲ್ಲಿಂದ ಕೊಡಬೇಕು? ಡಾಲರಿಂದ ಕೊಡಬೇಕು. ನಾವು ಮೊಬೈಲ್ ಫೋನೇ ಬೇಕು, ಐಫೋನೇ ಬೇಕು, ಲ್ಯಾಪ್ಟಾಪೇ ಬೇಕು, ಕಾರುಗಳೇ ದೊಡ್ಡ ಲಕ್ಸುರಿ ಬೇಕು, ಇದು ಬೇಕು. ಇದ್ರ ದುಡ್ಡೇನು ಫಾರಿನ್ ಡಾಲರ್ಗೆ ಹೋಗ್ತಾ ಇದೆ. ನಮ್ಮದು ಊಟ ತಿಂಡಿ ಮಾಡಬೇಕು, ಆಯಿಲ್ ತರಿಸ್ಬೇಕು, ಪಾಮ್ ಆಯಿಲು, ಸನ್ಫ್ಲವರ್, ಇದಕ್ಕೂ ದುಡ್ಡು ನಮ್ಮ ಪಾಕೆಟ್, ಎಲ್ಲದಕ್ಕೂ ಡಾಲರ್ ಕೊಡಬೇಕು. ಡಾಲರ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಾವು ರುಪೀನ ಕೊಡಬೇಕಾಗುತ್ತೆ. ಡಾಲರ್ ಬೇಡಿಕೆ ಜಾಸ್ತಿ ಇದ್ದಾಗ ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರುಪಿ ಬೆಲೆ ಕಮ್ಮಿ ಆಗುತ್ತೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವೊಂದು 10 ರೂಪಾಯಿ ಆಟೋ ಚಾಲಕರಿಗೆ ನಾವು ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ, ಅದೇ ಸರ್ವೀಸಿಗೆ ಇವಾಗ ಅಮೇರಿಕಾಗೆ ನಾನು 15 ರೂಪಾಯಿ ಕೊಡಬೇಕು. ಸೊ ನಾವು ಪ್ರಾಡಕ್ಟನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಇದರಿಂದ ನಮ್ಮ ದೇಶ ಕಡುಬಡುವ ಆಗುತ್ತೆ. ಇದರಲ್ಲಿ ಏನು ಮುಖ್ಯವಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಇವಾಗ ಮಾಡಬೇಕಾಗಿರೋದೇನು, ಸರ್ಕಾರ ತುಂಬ ಇದರಲ್ಲಿದೆ, ಕಷ್ಟದಲ್ಲಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು 10% ಸರ್ ಹೇಳಿದ್ದು ನಾನು ಒಪ್ಕೊಳ್ತೀನಿ, 10% ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ. ಇವಾಗ ಅದ್ರಲ್ಲಿ ತೊಗೊಳ್ತಿರೋದೇ 3 ರೂಪಾಯಿ. ಸ್ಟೇಟ್ ಉಲ್ಟಾ ಏನು ಮಾಡಿದ್ದಾರೆ, ಮೊನ್ನೆ ಕೂಡ ಲಿಕ್ಕರ್ 20% ಜಾಸ್ತಿ ಮಾಡಿದ್ದಾರೆ. ಈ ನಮ್ಮ ಸ್ಟೇಟ್ ಯಾತಕ್ಕೆ ಹಿಂಗೆ ಆಗ್ತಾ ಇದೆಯೋ ನನಗೆ ಅರ್ಥನೇ ಆಗ್ತಿಲ್ಲ. ಎರಡೂ ಕಡೆ ಒಂದು ಸ್ವಲ್ಪ ಇದು ಈ ಪ್ರಾಬ್ಲಮ್ಗೆ ಇವಾಗ ಈ 3 ರೂಪಾಯಿ ಮಾಡಿರೋದು ಬರೀ ನಿಮ್ಮ ಟೆಂಪರೇಚರ್ನ ಟಚ್ ಮಾಡೋಕ್ಕೆ. ಇವತ್ತು ಕೊನೆಗೆ 12 ಗಂಟೆಗೆ ಅಮೇರಿಕಾ ಇಂಡಿಯಾ ಕೊಟ್ಟಿರೋ ಒಂದು ರಷ್ಯಾಯಿಂದ ಆಯಿಲ್ ತಗೊಳ್ಳಿ ಅನ್ನೋ ಪರ್ಮಿಷನ್ ಮುಗಿಯುತ್ತೆ. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನೂ ಕೊಡಿ ಅಂತ, ಕೊಡೋ ಸಾಧ್ಯತೆ ಇದೆ. ಕೊಟ್ಟರೆ ಇನ್ನು 2 ತಿಂಗಳು ಬಚಾವಾಗ್ತೀವಿ. ಇವತ್ತಿನ ಡಾಲರ್ ರೇಟ್ಗಿರೋ ಪ್ರಕಾರ $130 ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಇರಬೇಕಾಗಿದ್ದು 118ರಿಂದ 119 ರೂಪಾಯಿ. ಮಿಕ್ಕಿದ ದುಡ್ಡು ಸರ್ಕಾರ ಪ್ರತಿ ಲೀಟ್ರಿಗೆ ಅಬ್ಸಾರ್ವ್ ಮಾಡ್ತಾ ಇದೆ. ನೀವೆಲ್ಲ ಅನ್ಕೋಬೋದು ಏನು ಮಹಾ ಒಂದು 15 ರೂಪಾಯಿ ಅಂತ, ಆದರೆ ನಾವು ಸಾವಿರಾರು ಕೋಟ್ಯಾಂತರ ಲೀಟ್ರ್ ದಿನಕ್ಕೆ ಖರ್ಚು ಮಾಡ್ತೀವಿ
ಅರ್ಥ ಆಗ್ತಿದೆಯಾ? ಇದೇ ಥರ ಸರ್ಕಾರ ಏನಾದರೂ ಇವಾಗ ರಷ್ಯಾಯಿಂದ ತೊಗೋಬಾರ್ದು ಅಂದರೆ ಮಾರ್ಕೆಟ್ ರೇಟ್ನಲ್ಲಿ ಈಗ $130 ಒಂದು ಬ್ಯಾರಲ್ ಇದೆ. ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲೇ $125 $127 ಒಂದು ಲೀಟ್ರ್ ಆಗೋ ಸಾಧ್ಯತೆ ಇದೆ. ಈಗ ಏನಾಗದೇ ಇದ್ದರೂ ಕೂಡ ಆಗೋ ಸಾಧ್ಯತೆ ಅದರ ರಷ್ಯಾ ಏನಾದ್ರು ಬಿಟ್ಟುಬಿಟ್ರೆ, ಇಲ್ಲದೇ ಇದ್ದರೂ ಕೂಡ ಇನ್ನೂ $4 $8 ಆಗೋ ಸಾಧ್ಯತೆ ಖಂಡಿತ ಇದೆ. ಯಾತಕ್ಕಿದೆಲ್ಲ ಇದೆ? ಒಂದು ಸರ್ಕಾರನೂ ಕೂಡ ಒಂದು ಲಿಮಿಟ್ಟಾಗಿ ಅವರು ಸಾಲ ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಈ ಕಡೆ ಪ್ರತಿ ತಿಂಗಳು ಸರ್ಕಾರ 30,000 ಕೋಟಿ ಕಳ್ಕೊಳ್ತಾ ಇದೆ, 15,000 ಕೋಟಿ ಕಳ್ಕೊಳ್ತಾ ಇದೆ. ಪೆಟ್ರೋಲಿಯಂ ಕಂಪನಿಗಳು 30,000 ಕಳ್ಕೊಳ್ತಾ ಇದೆ. ಒಟ್ಟಾರೆ ತಿಂಗಳಿಗೆ 45,000 ಕೋಟಿ ರೂಪಾಯಿ ಸರ್ಕಾರ ಕಳ್ಕೊಳ್ತಿದೆ. ಅದಕ್ಕಿಂತ ಸರ್ಕಾರಕ್ಕೂ ಅದನ್ನು ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇಲ್ಲ. ಆದರೆ ಇದರಿಂದ ಆಗೋ ಗ್ರೇಟೆಸ್ಟ್ ಡಿಸಾಸ್ಟರ್ ನಾನು ಹೇಳ್ತೀನಿ ಕೇಳಿ. ಒಂದು ಕೆಟಾಸ್ಟ್ರಫಿಕ್ ಎಫೆಕ್ಟ್ ಇದೆ. ಈಗ ನಮ್ಮ ಬೆಲೆಗಳು ಏನಿದೆ, ಇವಾಗಲೇ ಸನ್ಫ್ಲವರ್ ಆಯಿಲು ಎಲ್ಲದನ್ನು $180-185 ಬಂದುಬಿಟ್ಟಿದೆ. ಯಾವುದು $150 ಸಿಗ್ತಾ ಇದ್ದಿದ್ದು. ಅಕ್ಕಿ ಬೇಳೆಗಳೆಲ್ಲ $5 $8 ಜಾಸ್ತಿ ಆಗಿದೆ. ಇಟ್ ಇಸ್ ಕಾಲ್ಡ್ ಎಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಪೆಟ್ರೋಲ್ ಬಿದ್ದಿದ ತಕ್ಷಣ ತುಂಬ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಯಾತಕ್ಕೆ ಬೇರೆ ದೇಶದಿಂದ ತರಿಸ್ತಾ ಇಲ್ಲ ಅಂತ. ಕ್ರೂಡಾಗಿ ಇವಾಗ ವಾರ್ಗಳೇನಾಗೋಗಿದೆ ಸರ್, ವಾರ್ ಆಗಿರೋದ್ರಿಂದ ಎಲ್ಲ ಶಿಪ್ಪಿಂಗ್ ಕಂಪನಿಗಳು ಅವರ ಬಾಡಿಗೆ ದರಗಳನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಕಂಪನಿಗಳು ಜಾಸ್ತಿ ಮಾಡಿಬಿಟ್ಟಿವೆ. ಮೊದಲು ನಾವೊಂದು ಶಿಪ್ಪನ್ನು ತರೋದಕ್ಕೆ ನಾವೊಂದು 100 ಕೋಟಿ ಕೊಡ್ತಾ ಇದ್ವಿ ಅಂದರೆ ಇವತ್ತು 200 ಕೋಟಿ ಕೇಳ್ತಾ ಇದೆ. ಯಾತಕ್ಕೆ? ನಮ್ಮ ಬಾಂಬ್ ಬಿಟ್ಬಿಟ್ರೆ ಅವ್ರ ಕಂಪನಿ ಕೊಡಬೇಕಲ್ಲ ಅಂತ. ಇದರಿಂದ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಇದರ ಎಫೆಕ್ಟ್ ಏನಾಗ್ತಾ ಇದೆ ಅಂದರೆ ಒಂದು ಖರ್ಚಿಫ್ನಿಂದ ಹಿಡ್ಕೊಂಡು ಮರ ತರೋವರೆಗೂ ಎಲ್ಲದರ ಮೇಲೂ ಬೀಳ್ತಾ ಇದೆ. ಇದು ಬರೀ ನಮ್ಮ ದೇಶಕ್ಕೆ ಆಗ್ತಾ ಇದೆಯಾ? ಇಲ್ಲ, ಇಡೀ ಪ್ರಪಂಚಕ್ಕೆ ಆಗ್ತಾ ಇದೆ. ಪ್ರಪಂಚಕ್ಕೆ ಆಗ್ತಾ ಇದ್ದಾಗ ಆ ವಿಷಯದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ದೇಶ ಈ ಸಿಚುವೇಶನ್ನ ಸಾಮರ್ಥ್ಯವಾಗಿ ನಿಭಾಯಿಸಿದೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ 60 ದಿನ ಸರ್, ಒಂದು ಡೆವಲಪ್ಡ್ ಎಕಾನಮಿ ಅಮೇರಿಕಾ, ರಷ್ಯಾ, ಯುಕ್ರೇನ್ ಇಂಥವರೆಲ್ಲ, ಯುಕ್ರೇನ್ ಅಲ್ಲ ಜಪಾನ್, ಇವರೆಲ್ಲ ತಡ್ಕೊಳ್ಳೋದೆಲ್ಲ ಡೆವಲಪ್ಡ್ ಎಕಾನಮಿ. ಅವ್ರ ದೇಶದಲ್ಲಿರೋದೆಲ್ಲ 8 ಕೋಟಿ 10 ಕೋಟಿ ಜನ. ಅವರೇ ತತ್ತರಿಸೋಗ್ಬಿಟ್ಟು ನಾನು ರೇಷನಲ್ಲಿ ಕೊಡ್ತೀನಿ ಅಂತಿದ್ದಾರೆ. ನಮ್ಮ ದೇಶ 140 ಕೋಟಿ ಜನ ಇದ್ಕೊಂಡು ಕೂಡ ನಾವು ಎಲ್ಲೋ ಇದನ್ನು 75 ದಿನ ಸಾಮರ್ಥ್ಯವಾಗಿ ನಡೆಸ್ಕೊಂಬಂದಿದ್ದೀವಿ. ಆದರೆ ಈಗ ಚಾಲೆಂಜ್ ಏನಿರೋದು ಅಂದರೆ ಜನ ಯಾವ ರೀತಿ ಇದನ್ನು ತಗೋಬೇಕು, ಯಾವ ರೀತಿ ಇದನ್ನು ತಗೊಳ್ತಾರೆ, ಇದರಲ್ಲಿ ಸಹಕಾರ ಬೇಕು. ಯಾತಕ್ಕೆ ಬೇಕು? ಸರ್ಕಾರ ಕೇಳ್ತಿರೋದು 3 ಕಮ್ಮಿ ಮಾಡಿ ಅಂತ. ಒಂದು ಆಯಿಲ್. ಯಾಕೆ ಅಂದರೆ ನಾವು $76 ಬಿಲಿಯನ್ ಅಷ್ಟು ಚಿನ್ನ ಕೊಂಡ್ಕೊಂಡಿದ್ದೀವಿ. ಟ್ರಿಲಿಯನ್ಸ್ ಆಫ್ ಡಾಲರ್ ನಾವು ಇದಕ್ಕೆ ತೊಗೊಳ್ತೀವಿ. ಪಾಮ್ ಆಯಿಲು 3 ಇದೆ. ಇದು ಬಿಟ್ಟರು ಎಲೆಕ್ಟ್ರಾನಿಕ್ ಐಟಮ್. ಯಾರನ್ನು ಶಾಶ್ವತವಾಗಿ ತಗೋಬೇಡಿ ಅಂತಿಲ್ಲ. ಈ ವಾರ್ ಇಷ್ಟು ವರ್ಷ ಇಷ್ಟು ತಿಂಗಳು ಎಳೆಯುತ್ತೆ ಅಂತ ಅಮೇರಿಕಾನೇ ತಿಳ್ಕೊಂಡಿರಲಿಲ್ಲ. ಅಮೇರಿಕಾ ಏನಂದ್ರು ಅಂದರೆ ಇಸ್ರೇಲ್ ಮೇಲೆ ಹೇಗೆ ವೆನೆಜುವೆಲಾ ಮೇಲೆ ಒಂದು ದಿನ ದಾಳಿ ಮಾಡಿ ವೆನೆಜುವೆಲಾ ಆಯಿಲ್ ತೊಗೊಂಡ್ಬಿಟ್ವಲ್ಲ, ಅದೇ ರೀತಿ ನಾವು ಇನ್ನು ತೊಗೊಂಬಿಡೋಣ ಅಂತ. ಅದೇನಾಯಿತು, ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಇವರು ಬಲಿ ಮಾಡ್ತಾರೆ, ಮುಚ್ಚಿಬಿಡ್ತಾರೆ ಅಂತ ಅವರು ಅದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇದು ಏನಾಗೋಗಿದೆ ಅಂದರೆ ವರ್ಲ್ಡ್ ಈಸ್ ಇನ್ ಅ ಚೋಕ್ ಪಾಯಿಂಟ್. ಈ ಚೋಕ್ ಪಾಯಿಂಟನ್ನು ನಾವು ಕ್ಲಿಯರ್ ಮಾಡೋವರೆಗೂ ಇವಾಗ ಹೇಗಾಗಿದೆ ಅಂದರೆ ಇರಾನು ಬಿಟ್ಕೊಡಲ್ಲ ಅಂತಿದೆ. ಯಾಕೆಂದರೆ ಚೈನಾಯಿನ ಸಪೋರ್ಟ್ ಇರಾನ್ಗಿದೆ. ಇದು ಜಾಗತಿಕತೆಯಿಂದ ನಡೀತಿರೋದು. ನಾರಾಯಣ ಸ್ವಾಮಿ ಸರ್, ಈಗ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗುವ ಮುಂಚೆನೇ ಸರಿ ಇತ್ತಾ ಆಟೋ ಚಾಲಕರ ಸಮಸ್ಯೆ ಸರಿ ಇತ್ತಾ, ಅಥವಾ ಯುದ್ಧ ಆದಮೇಲೆ ಜಾಸ್ತಿ ಸಮಸ್ಯೆ ಆಗ್ತಿದೆ, ಹೇಗೆ? ಸರ್, ಯುದ್ಧ ಆದಮೇಲೆ ತುಂಬ ಬಿಗಡಾಯಿಸಿದೆ ಸರ್. ಯಾಕಂದರೆ ನಮಗೆ ಮೊದಲು ಸಮಸ್ಯೆ ಆಗಿದೆ ಎಲ್ ಪಿ ಜಿ ಆದಮೇಲೆ CNG ಮತ್ತು ಈಗ ಪೆಟ್ರೋಲ್ ಡೀಸೆಲ್ಲು ತುಂಬ ಬಿಗಡಾಯಿಸಿದೆ ಸರ್. ಅದರಲ್ಲೂ ಪ್ರಧಾನಮಂತ್ರಿಗಳು ತುಂಬ ವಿವೇಚನೆ ಇರ್ತಕ್ಕಂಥವ್ರು ಅಂದ್ಕೊಂಡಿದ್ವಿ. ಮೊನ್ನೆ ಬಂದು ಬೆಂಗಳೂರಿನಲ್ಲೇ ಹೇಳ್ತಾರೆ ಕಾರ್ಗಳನ್ನ ಕಮ್ಮಿ ಬಳಸಿ ಅಂತ ಅಂದ್ಬಿಟ್ಟು, ಅದರಲ್ಲೂ ಕಾರ್ ಪೂಲಿಂಗ್ ಮಾಡಿ ಅಂತ ಹೇಳ್ತಾರೆ. ಕಾರ್ ಪೂಲಿಂಗು ನಾವು ಹೋರಾಟವನ್ನು ಮಾಡಿ ಕಾರ್ ಪೂಲಿಂಗ್ನ ನಿಲ್ಲಿಸಿದ್ದೀವಿ. ಕಾರ್ ಪೂಲಿಂಗ್ ಅಂದರೆ ಎಷ್ಟು 3 ಜನ 4 ಜನ ಒಟ್ಟಿಗೆ ಒಂದೇ ಗಾಡೀಲಿ ಹೋಗ್ತಕ್ಕಂಥದ್ದು ಸರ್. ಇಲ್ಲಿ ಲಕ್ಷಾಂತರ ಕ್ಯಾಬ್ಗಳಿದೆ, ಆಟೋಗಳಿದೆ. ಇವರೆಲ್ಲರೂ ಕಾರ್ ಪೂಲಿಂಗ್ ಯೂಸ್ ಮಾಡಿದ್ರೆ ಈ ಕ್ಯಾಬ್ನವರು ಆಟೋ ಜೀವನ ಹೇಗೆ ಸರ್? ಈಗ ಮನೆ ಅವ್ರೇನು ಹೇಳ್ತಾಯಿದ್ರು, ನಾವು ಕೇಳಿದ್ವಿ, ಏನೋ ಲೋನು ತುಂಬ ಈಸಿಯಾಗಿ ಸಿಗುತ್ತೆ ಅಂತ ತೊಗೊಂಡು ಕೊಡ್ಸೋಕೆ ಹೇಳಿ ಸರ್. ಒಬ್ಬ ಆಟೋ ಚಾಲಕನಿಗೆ, ಕ್ಯಾಬ್ ಚಾಲಕನಿಗೆ ಲೋನೇ ಸರ್ಕಾರದಿಂದ ಸಿಗ್ತಾ ಇಲ್ಲ ಸರ್. ಎಲ್ಲ ಸುಳ್ಳು. ಸ್ವಾಮಿ, ಸುಲಭದಲ್ಲಿ ಬೇಕಾದ್ರೆ ಹೇಳಿ, ನಾನು ಮಾಡಿಕೊಡ್ತೇನೆ. ಮಾಡಿಸ್ಕೊಡಿ ಸರ್, ಮಾಡಿಸ್ಕೊಡಿ, ದಯವಿಟ್ಟು ನಿಮ್ಮ ನಂಬರ್ ಕೊಡಿ, ಮಾಡಿಸ್ಕೊಡಿ. ಇಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನೇರವಾಗಿ ನಿಮ್ಗೆ ಹೇಳ್ತೀವಿ. ಯಾಕಂದರೆ ನೀವು ಹೇಳ್ತಾ ಇರೋದು ನಮಗೂ ಖುಷಿ. ಕೊಟ್ಟರೆ ಯಾವ ಸರ್ಕಾರನೂ ಇದುವರೆಗೂ ಕೊಟ್ಟಿಲ್ಲ ಸರ್, ಸಿಗ್ತಾನೂ ಇಲ್ಲ. ಯಾವುದೇ ಲಂಚ ಇಲ್ಲದೆ ಸಿಗ್ತದೆ. ಲಂಚನ ಆಫೀಸ್ ಒಳಗಡೆ ಹೋದ್ರೇ ಲಂಚ ಸರ್. ಆಫೀಸ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಸೆಕ್ಯೂರಿಟಿಯಿಂದನೇ ಲಂಚ ಸ್ಟಾರ್ಟ್ ಆಗುತ್ತೆ.
ಲಂಚ ಇಲ್ದಿರ ಯಾವುದೂ ಇಲ್ಲ ಸರ್, ಅದೆಲ್ಲ ಸುಳ್ಳು. RBI ಮೊನ್ನೆ ರೂಲ್ ತಂದಿದ್ದಾರೆ, 20 ಲಕ್ಷದವರೆಗೆ ಯಾವ ಸಾಲವು MSME ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ರೂಲ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಕೋವಿಡ್ ಹೇಳ್ತೀರಾ, ಕೋವಿಡ್ ಅಲ್ಲಿ ಮಾರಿಟೋರಿಯಂ ಕೊಟ್ರಲ್ಲ, ಮಾರಿಟೋರಿಯಂ ಎಷ್ಟು ಮನೆ ಹಾಳು ಮಾಡಿದೆ ಗೊತ್ತಾ ನಿಮಗೆ? 5 ತಿಂಗಳು ಮಾರಿಟೋರಿಯಂ ಕೊಟ್ರಿ ಕೇಂದ್ರ ಸರ್ಕಾರ. ಇವತ್ತು ಎಷ್ಟೆಷ್ಟು ಜಾಸ್ತಿ ಆಗಿದೆ ಮನೆ ಸಾಲ ಮತ್ತು ಗಾಡಿಗಳ ಸಾಲ ಎಲ್ಲ. ಗೊತ್ತಿದೆಯಾ ಸಮಯ ಏನಾದರೂ? ಅದನ್ನು ತಿಳ್ಕೊಳ್ಳಿ, ಹೋಗಿ ನಾನೇ ಕೊಡ್ತೀನಿ ನಿಮಗೆ ಡಾಟಾ, ನಮ್ಮ ನಂಬರ್ ತೊಗೊಳ್ಳಿ, ನಾನೇ ನಿಮ್ಗೆ ನೇರವಾಗಿ ಕೊಡ್ತೀನಿ. ಯಾಕಂದರೆ ಕೆಳಮಟ್ಟದ ಜನರ ಜೊತೆ ಇರ್ತಕ್ಕಂಥವ್ರು ನಾವು, ನಮಗೆ ಚಾಲಕರ ಕಷ್ಟ ಗೊತ್ತು, ಬಡವರ ಕಷ್ಟ ಗೊತ್ತು. ನಾವು ಯಾರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ, ಬಟ್ ಇಲ್ಲಿ ತುಂಬ ತೊಂದರೆಲೇ ಇದ್ದಾರೆ. ಯಾವುದೇ ಸಾಲ ಸೌಲಭ್ಯ ಯಾವ ಸರ್ಕಾರನೂ ನೀವು ಹೇಳಿದಷ್ಟು ಈಸಿಯಾಗಿ ಕೊಡ್ತಾನೂ ಇಲ್ಲ. ಮಾರಿಟೋರಿಯಮಿಂದ ಎಲ್ಲ ಸತ್ತೇ ಹೋಗಿದ್ದಾರೆ ಸುಮಾರು ಜನ, ಸುಮಾರು ಹಾಳಾಗೋಗಿದೆ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ನೀವು ಹಾಗಾದರೆ ನಾನು ಹೇಳಿದ್ನೆಲ್ಲ ಸ್ಲಾಬ್ ವೈಸು ಯಾಕೆ ಸರ್ ನಿಮ್ಮ ಕೇಂದ್ರ ಸರ್ಕಾರ ಗಮನ ಹರಿಸ್ತಿಲ್ಲ? ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಲೆಟ್ರ್ ಬರ್ತಿದ್ದೀನಿ. ಮಾನ್ಯ ಏನು ಸಾರಿಗೆ ಸಚಿವರಿದ್ದಾರೆ ನಿತಿನ್ ಗಡ್ಕರಿ ಅವ್ರನ್ನ, ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದೀನಿ, ನೇರ ಭೇಟಿ ಮಾಡಿದ್ದೀನಿ. ನೇರ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಅಗ್ರಿಗೇಟ್ರ್ ಸಮಸ್ಯೆಗಳನ್ನೆಲ್ಲ ಹೇಳಿದ್ದೀವಿ. ಒಂದು ಇಲ್ಲೀಗಲ್ ಕಂಪನಿ ಇಲ್ಲಿ ವೈಟ್ ಬೋರ್ಡ್ನಲ್ಲಿ ಇಲ್ಲಿ ಬಂದು ಬೈಕ್ ಟ್ಯಾಕ್ಸಿ ನಡೆಸ್ತಾ ಇದೆ, ಅವರ ಪರ ಕೇಂದ್ರ ಸರ್ಕಾರ ಇದೆ ಅಂದರೆ ವೈಟ್ ಬೋರ್ಡ್ನಲ್ಲಿ. ನಿಮ್ಮ ಕಾರ್ನಲ್ಲಿ ಹಂಗಾದರೆ ನಾವು ಬಾಡಿಗೆ ಓಡಿಸ್ಬೋದಾ ಹೇಳಿ? ಇದಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬಡವರ ಪರ ನಿಲ್ಲಬೇಕಿತ್ತು. ಇವತ್ತೇನು ಜಾಸ್ತಿ ಮಾಡಿದ್ದು ನಮ್ಮ ರೇಟನ್ನು ನಮಗೆ ಕೊಡಿಸಿ ಜಾಸ್ತಿ ಮಾಡಿದರೆ ನಾವು ಇದ್ರ ಬಗ್ಗೆ ತಗಾದೆಯನ್ನು ತೆಗಿತಿರಲಿಲ್ಲ ಅಥವಾ ಮಾತಾಡ್ತಿರಲಿಲ್ಲ. ಕೇಂದ್ರ ಸರ್ಕಾರ ಬಂದು ಕಾರ್ಪೂಲಿಂಗು ಅವೈಜ್ಞಾನಿಕ ಅದರ ವಿರುದ್ಧ ಹೋರಾಟ ಮಾಡಿ ಬಂದು ನಿಲ್ಲಿಸಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಹೇಳ್ತಾರೆ ಕಾರ್ಪೂಲಿಂಗ್ ಮಾಡಿ ಅಂತ. ಕಾರ್ಪೂಲಿಂಗು ಇಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ವೈಟ್ ಬೋರ್ಡಲ್ಲಿ ಮಾಡ್ತಿದ್ರು, ಅದನ್ನೆಲ್ಲ ಹಿಡ್ಕೊಟ್ಟಿದ್ದೀವಿ. ಕಾರ್ಪೂಲಿಂಗ್ ಮಾಡ್ತಾಯಿದ್ದವ್ರು ಯಾರು? MNC ಕಂಪ್ನಿಯವರು, ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಕ್ಕಂಥ ವರ್ಕರ್ಸು. ಇವ್ರಿಗೇನು ಕಮ್ಮಿ ಇದೆ? 1.5-2 ಲಕ್ಷ ಸಂಬಳ ತೊಗೊತಾರೆ. ಅವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಇನ್ನೊಬ್ಬನ ಜೊತೆಲಿ ಕುಂಡ್ರಿಸ್ಕೊಂಡು ಟ್ಯಾಕ್ಸಿಗಿಂತ ಇದ್ರಾಗಿ ಕರ್ಕೊಂಡು ಹೋಗ್ತಿದ್ರು. ಆ ಕೆಲಸ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ತಿಳುವಳಿಕೆ ಇಲ್ಲದೆ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಇಲ್ಲಿ ಮತ್ತೆ ಕಾರ್ಪೂಲಿಂಗು ಎದ್ದೇಳುತ್ತೆ, ಮತ್ತೆ ಕಾರ್ಪೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಲಕ್ಷಾಂತರ ಜನ ಚಾಲಕರಿಗೆ, ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಜೀವನಕ್ಕೆ ಏನು ಮಾಡಬೇಕು? ಇವತ್ತು ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ. LPG CNG ಸಮಸ್ಯೆ ಆದಾಗಿಂದ ಆಟೋ ರಿಕ್ಷಾ ಓಡ್ತಾನೆ ಇಲ್ಲ. ಸುಮಾರು ಜನ ಆಟೋ ಚಾಲನೆಯನ್ನು ನಿಲ್ಲಿಸಿ ಮನೇಲಿ ನಿಲ್ಲಿಸ್ಕೊಂಡಿದ್ದಾರೆ. ಕ್ಯಾಬ್ ಚಾಲನೆಯನ್ನು ತುಂಬ CNG ನಂಬ್ಕೊಂಡಿರ್ತಕ್ಕಂಥ ತುಂಬ ಸಮಸ್ಯೆ ಆಗಿದೆ. ಸರ್ ಹೇಳ್ತಿರೋದು ಕರೆಕ್ಟು. ಸರಿ, ಅವ್ರಿಗೂ ಒಂದು ವರ್ಕೌಟ್ ಮಾಡೆಲ್ ಅಂತಿರುತ್ತೆ. ಖಂಡಿತ LPGಯಿಂದ ಆಟೋ ಚಾಲಕರಿಗೆ, ಕಾರ್ ಅವ್ರಿಗಿಂತ ಆಟೋ ಚಾಲಕರಿಗೆ ತುಂಬ ಏಟು ಬಿದ್ದಿದೆ. ಖಂಡಿತ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಡ್ಯೂಟಿ ಹೋಗಬೇಕು, ಬೆಳಗ್ಗೆ ಎದ್ದ ತಕ್ಷಣ ಪೆಟ್ರೋಲ್ ಬಂಕ್ಗೆ ಆದಾಯಗಳು ತುಂಬ ಜಾಸ್ತಿ ಇರಲ್ಲ ಸರ್. ಅವ್ರದ್ದು ಎಲ್ಲ ಮಾಡಿದ್ರು ಕೂಡ ಒಂದು ದಿನಕ್ಕೆ ಎಲ್ಲ ಖರ್ಚು ಮಾಡಿದ್ರೆ ಒಂದು 2,000 ರೂಪಾಯಿ ದುಡಿತಾರೆ. 2,000ದಲ್ಲಿ ಖರ್ಚು ತಗೊಂಡು ಒಂದು 800,000 ರೂಪಾಯಿ ಉಳಿದ್ರೆ ಜಾಸ್ತಿ. ಮಾತ್ರ ಬ್ರೇಕ್ನ ಸಮಯ ಕಷ್ಟ ಇದೆ. ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಸಹಜವಾಗಿ ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಸಮಸ್ಯೆ ಆದರೆ ಆರ್ಥಿಕದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಚಾಲಕರ ಪರವಾಗಿ ಸರ್ಕಾರ ನಿಲ್ತಿಲ್ಲ ಅಂತ ಅನ್ಸುತ್ತಾ, ಅಥವಾ ಚಾಲಕರ ಪರವಾಗಿ ನೀವೇನು ಮನವಿ ಮಾಡ್ತೀರಿ ಸರ್ಕಾರ? ಸರ್, ನಾವು ಆಲ್ರೆಡಿ ಮುನಿಯಪ್ಪವ್ರಿಗೂ ಹೋಗಿ ಭೇಟಿ ಮಾಡಿದ್ವಿ. ನಾರಾಯಣ ಸ್ವಾಮಿಯವರು, ನಾವು ಎಲ್ಲ ಸಂಘಟನೆಯವರು ಹೋಗಿ ಬಂದ್ವಿ. ಅವರು ತೋರಿಸೋದೇ ಒಂದು ಕೇಂದ್ರ ಸರ್ಕಾರ. ಆಯಿತು, ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಾರೆ. ಅವ್ರು ನೋಡಿದ್ರೆ ಅಲ್ಲಿ ಯುದ್ಧ ನಡೀತಿದೆ ಮಧ್ಯಪ್ರಾಂತ್ಯದಲ್ಲಿ, ನಾವೇನು ಮಾಡೋಣ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ನಾವು ಕರ್ನಾಟಕದಲ್ಲಿ ಇದ್ದೀವಲ್ವ, ಈ ಕರ್ನಾಟಕದ ನಮ್ಮ ಜನತೆ ತಾನೇ ಸರ್ಕಾರಕ್ಕೆ ಮುಖ್ಯವಾಗಿರುವಂಥದ್ದು. ಇಲ್ಲಿ ನಮ್ಮ ಕಷ್ಟ ಸುಖಗಳನ್ನ ನೋಡಬೇಕಾಗಿರುವಂಥದ್ದು ಯಾರು? ರಾಜ್ಯ ಸರ್ಕಾರ ಅಲ್ವಾ. ಈಗ ನಾವಿಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಲ್ವ. ಯಾವೊಬ್ಬ MLA ಆಗಲಿ, ಒಬ್ಬರು ಮಿನಿಸ್ಟರ್ ಆಗಲಿ, ಒಬ್ಬ MP ಆಗಲಿ ಇವತ್ತಿನವರೆಗೂ ಚಾಲಕರ ಪರವಾಗಿ ಧ್ವನಿ ಎತ್ತಿರೋ ಯಾರಿದ್ದಾರೆ ತೋರಿಸಿ. ಈಗ ನಿಮ್ಮ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ, ಅದು ಯಾರು ಇವತ್ತು ಚಾಲಕರ ಪರವಾಗಿ ಮಾತಾಡ್ತಾರೆ ಸರ್? ಒಲಿ ಇಂಥ ಕಷ್ಟದಲ್ಲಿದ್ದಾರೆ ಅಂತ ಯಾರಾದರೂ ಒಬ್ಬರು ಈಗ 106 ಕೋಟಿ ಮಾಡಿ ಮಡಿಕೊಂಡಿದ್ದಾರೆ ರಾಜಕಾರಣಿಗಳು. ಅಟ್ಲೀಸ್ಟ್ ಅವ್ರೇನು ಬಾಕ್ಸೇ ಬೇಡ, ಒಂದು ಸ್ಪೂನ್ ಹಿಂಗೆ ಎತ್ಬಿಟ್ಟು ಎಲ್ಲ ರಾಜಕಾರಣಿಗಳು ಹಿಂಗೆ ಕೊಟ್ಬಿಟ್ರೆ ನಮ್ಮ ಚಾಲಕರ ಜೀವನ ಸಮೃದ್ಧಿ ಆಗ್ಬಿಡ್ತದೆ. ಯಾರು ಮಾಡ್ತಾರೆ ಚಾಲಕರು ಪರವಾಗಿ ನಿಂತಿದ್ದಾರೆ ಸರ್ ಇವತ್ತು? ಸಿ, ದಿಸ್ ಇಸ್ ವೇರ್ ವಿ ಕಾಲ್ ಇಟ್ ಆಸ್ ಎಕನಾಮಿಕ್ ರ್ಯಾಷನಲೈಸೇಷನ್. ನೋಡಿ, ನಾವು ನಮ್ಮ ಕರ್ನಾಟಕದ ಸಂಪತ್ತನ್ನು
ಯಾರಿಗೋ ಶ್ರೀಮಂತರಿಗೆ ಕರೆಂಟಾಗಿ ಕೊಡ್ತಾ ಇದ್ದೀವಿ, ಬಸ್ಸುಗಳಿಗೆ ಕೊಡ್ತಾ ಇದ್ದೀವಿ, ಯಾರೋ ಶ್ರೀಮಂತರ ಹೆಂಗಸರಿಗೆ ಕೊಡಬಾರ್ದು ಅಂತಲ್ಲ, ಶ್ರೀಮಂತರ ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಈ ಥರ ಕೊಡೋ ಬದಲು ಒಂದು ಸರ್ಕಾರ ಒಂದು ಬ್ಲೂ ಪ್ರಿಂಟ್ ಮಾಡಿಬಿಟ್ಟು ಯಾರ್ಯಾರಿಗೆ ಅವಶ್ಯಕತೆ ಇದೆ, ಸರ್ಕಾರ ಇವಾಗ ಈ ಡಿಸಿಷನ್ ತೊಗೊಂಡ್ರೆ ಯಾರೂ ತಪ್ಪು ಅನ್ನಲ್ಲ ಸರ್. ನೋಡಿ, ಈ ಥರ ಕಠಿಣವಾದ ಪರಿಸ್ಥಿತಿನಲ್ಲಿ ನಾವು ಹೆಂಗಸರಿಗೆ ಕೊಡ್ತಾ ಇರೋ ದುಡ್ಡಿನಲ್ಲಿ ನಾನು ಶ್ರೀಮಂತರಿಗೆ ಕೊಡ್ದಿರಾ ಬಡವರಿಗೆ ಮಾತ್ರ ಕೊಟ್ಟು ಈ ದುಡ್ಡು ಎಕ್ಸ್ಟ್ರಾ ದುಡ್ಡನ್ನು ನಾನು ಇವಾಗ ಆಟೋ ಚಾಲಕರಿಗೆ ಮತ್ತು ಇಂಥವ್ರಿಗೆ ಸಹಾಯಧನವಾಗಿ ಈ ವಾರ ಮುಗಿಯೋವರೆಗೂ 6 ತಿಂಗಳಿಗೆ ನಾನು 3,000 ಕೊಡ್ತೀನಿ. ಆ ದುಡ್ಡನ್ನು ಇಲ್ಲಿಗೆ ತಲುಪಿಸೋದು, ಆ ಥರ ಮಾಡಿದರೆ ಜನ ಮೆಚ್ತಾರೆ ಸರ್. ಇವತ್ತು ಎಲ್ಲೋ ಒಂದು ಕಡೆ ನಾನು ರಾಜಕೀಯದ ಒಂದು ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದು ಇದಕ್ಕೋಸ್ಕರ ಸರ್ಕಾರ ಈ ಧೋರಣೆ ಮೊನ್ನೆ ಹೇಳ್ತೀನಿ ಕೇಳಿ ಸರ್, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ತಿರುಗಿ ಕೂಡ ಲಿಕ್ಕರನ್ನು 20% ಜಾಸ್ತಿ ಮಾಡಿದ್ದಾರೆ. ಯಾರೋ ಹೇಳ್ಬೋದು ಯಾರೋ ಶ್ರೀಮಂತರು ಕುಡಿತಾರೆ, ಇಲ್ಲ, ಬಡವರೇ ಜಾಸ್ತಿ ಕುಡಿಯೋದು. ಶ್ರೀಮಂತರು ಕಾಸ್ಟ್ಲಿ ಬಾಟಲ್ನ ಕುಡಿದು ಶೋಕಿ ಮಾಡ್ತಾರೆ, ತಿಂತಾರೆ. ಆದರೆ ಬಡವರು ಕಷ್ಟಪಟ್ಟರು ಎಲ್ಲ ಬಡವರ ಮೇಲೆ ಇದ್ರ ಬದಲಾಗಿ ಸರ್ಕಾರ ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡಬೇಕು ಸರ್. ನಾನು ಒಪ್ತೀನಿ, ಸೆಂಟರ್ ಕೂತ್ಕೊಂಡು ಆಟೋ ಚಾಲಕರ ವಿಚಾರನ ತರಕ್ಕಾಗಲ್ಲ ಎಲ್ಲೋ ಒಂದು ಕಡೆ. ಮತ್ತು ಬೀದಿ ಬದಿ ವ್ಯಾಪಾರ ಸರ್, ಇವರಿಗೆಲ್ಲ ಜಾಸ್ತಿ ದುಡ್ಡಿಲ್ಲ ಸರ್. ಹುಡುಕ್ ನೋಡಿದ್ರೆ ತಿಂಗಳಿಗೊಂದು 200 ಕೋಟಿ ರೂಪಾಯಿ ಖರ್ಚಾಗ್ಬಿಟ್ರೆ 200-300 ಕೋಟಿ ಕೊಟ್ಟರೆ ಎಲ್ಲೋ ಚೆನ್ನಾಗಿದ್ದು ಬಿಡ್ತಾರೆ. ಈ ಥರದ ಸರ್ಕಾರದ ಆತ್ಮಾವಲೋಕನ ಒಂದು ಸ್ವಲ್ಪ ಅವಶ್ಯಕತೆ ಇದೆ. ಇದಕ್ಕೆ ಸೊಲ್ಯೂಷನ್ ಆಗಲೇ ಹೇಳಿದ್ರಿ, ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆ ಇದೆ ಅಂತ. ಹೌದು, ಈ ಯುದ್ಧ ಕಂಟಿನ್ಯೂ ಆಯಿತು ಅಂದ್ರೆ ದಿನಮಾನಗಳು ಎಲ್ಲಿ ತನಕ ಹೋಗ್ಬಹುದು? 1 ವರ್ಷ ಅಂತ ನನ್ನ ಪ್ರಕಾರ ಯುದ್ಧದ ಇದೇ ಥರ ಏನಾದ್ರು ಇನ್ನೊಂದು 3 ತಿಂಗಳು ನಡೆದು ಬಿಡ್ತು ಅಂದರೆ ನಮ್ಮ ಪೆಟ್ರೋಲ್ ಬೆಲೆ 127 ರೂಪಾಯಿನಿಂದ 130 ರೂಪಾಯಿ ಪರ್ ಲೀಟ್ರಿಗೆ ಹೋಗುತ್ತೆ. ಈ ಸರ್ಕಾರ ಇವಾಗ ಏನು ಮಾಡ್ತಾ ಇದೆ, ಇವಾಗ ಇರೋ ಲೆಕ್ಕದಲ್ಲೇ ಹೇಳ್ತೀನಿ ಕೇಳಿ ಸರ್. ಎಕ್ಸೈಸ್ ಡ್ಯೂಟಿಲಿ 10 ರೂಪಾಯಿ ಬಿಟ್ಕೊಡ್ತಾ ಇದ್ದಾರೆ. ಈಗಿರೋ ಬೆಲೆಯಲ್ಲಿ 105 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ 10 ರೂಪಾಯಿ ಸೇರಿಸಿದ್ರೆ 115 ರೂಪಾಯಿ ಇವತ್ತಿನ ಬೆಲೆ ಕೊಡಬೇಕಿತ್ತು. ಇದು ಬಿಟ್ಟು ಪೆಟ್ರೋಲಿಯಂ ಕಂಪನಿಯವರು 10 ರೂಪಾಯಿ ಲಾಸ್ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸೇರಿಸ್ಬೋದು. ನಾವು ಯಾರೋ ಒಂದು ಸ್ವಲ್ಪ ಜನ ಹೇಳ್ಬೋದು, ಅಯ್ಯೋ ಇದೆಲ್ಲ ಬೇರೆನಪ್ಪ, ಸರ್ಕಾರ ಇಷ್ಟು ಟ್ಯಾಕ್ಸ್ ಹಾಕಿದೆ ಅದನ್ನು ಬಿಟ್ಕೊಡ್ಲಿ ಅಂತ. ಅದು ಕೊಡೋಕ್ಕಾಗಲ್ಲ. ಕಾರಣ ಏನಕ್ಕೆ ಅಂತ ಹೇಳಿದರೆ, ಎಕನಾಮಿಕ್ಸ್ನಲ್ಲಿ ಒಂದು ರೂಲ್ಸ್ ಇದೆ ಸರ್. ಶಾಶ್ವತವಾದ ರೆವೆನ್ಯೂಯಿಂದ ಶಾಶ್ವತವಾದ ಎಕ್ಸ್ಪೆನ್ಸಸ್ ಮಾಡಬೇಕು ಅಂತ. ಈಗ ಡ್ಯಾಮ್ ಕಟ್ಟಬೇಕು, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕು, ಡಿಫೆನ್ಸ್ ಮಾಡಬೇಕು, ರೋಡ್ ಹಾಕಬೇಕು ಅಂತ ಹೇಳಿ ಈ ಶುಲ್ಕನ ಪೆಟ್ರೋಲ್ ಮೇಲೆ ಹಾಕ್ಬಿಟ್ಟಿರ್ತಾರೆ. ಆ ದುಡ್ಡು ಬಂದ್ರೇ ಅದು ನಡ್ಸೋಕ್ಕಾಗೋದು. ಶ್ರೀಸಾಮಾನ್ಯನಿಗೆ ಅರ್ಥ ಆಗಬೇಕು ಅಂದರೆ ಸ್ಕೂಲ್ ಫೀಸ್ಗೆ, ಮಕ್ಕಳಿಗೆ ಆಟೋ ಕಳ್ಸೋಕ್ಕೆ, ಭರತನಾಟ್ಯಕ್ಕೆ ಡ್ಯಾನ್ಸ್ಗೆ ಅಂತ ಹೇಳಿಬಿಟ್ಟು ಫೀಸ್ ಫಿಕ್ಸ್ ಮಾಡಿರ್ತಾರೆ. ಇದು ಬರುತ್ತೆ. ಇದು ಆ ಪೆಟ್ರೋಲ್ ಬೆಲೆ ಅಲ್ಲಿ ಕಟ್ ಮಾಡಿಬಿಟ್ರೆ ಇದೆಲ್ಲ ನಿಂತೋಗುತ್ತೆ. ಇದೆಲ್ಲ ನಿಂತೋದ್ರೆ ದೇಶ ಅಧೋಗತಿಗೆ ಹೊಟ್ಟೋಗುತ್ತೆ. ಇವಾಗ ಸರ್ಕಾರದ ಹತ್ರ ಒಂದು ಎಕ್ಸಸ್ ದುಡ್ಡಿದ್ದೇನು, ಎಕ್ಸೈಸ್ ಡ್ಯೂಟಿ ಅದರಲ್ಲಿ ಪಾಪ ಬಿಟ್ಕೊಟ್ಟಿದ್ದಾರೆ. ಮಿಕ್ಕಿದ್ದನ್ನು ಕೂಡ ನೀವು ಕೇಳಿದ ಪ್ರಶ್ನೆ ಕರೆಕ್ಟು. ಎಲೆಕ್ಷನ್ಸ್ ಇತ್ತು, ಎಲೆಕ್ಷನ್ ಟೈಮ್ನಲ್ಲಿ ಏನಾದರೂ ಇವ್ರು ಜಾಸ್ತಿ ಮಾಡಿದ್ದಿದ್ರೆ ಇವ್ರಿಗೆ ಎಲೆಕ್ಷನ್ ಓಟಿಗೆ ತೊಂದರೆ ಆಗಿತ್ತು ಅಂತ ಇದು ಮಾಡಿಕೊಂಡ್ರು. ಇದಕ್ಕೆ ಮೇಲೆ ಪಾಸ್ ಮಾಡ್ತಾ ಇದ್ದಾರೆ. ಆದರೂ ಇಂಟೆನ್ಷನಲ್ಲಿ ಕೆಟ್ಟದಿಲ್ಲ. ಬಟ್ ಎಲ್ರಿಗೂ ಗೊತ್ತಿತ್ತು ಅದು ಎಲೆಕ್ಷನ್ ಆಗೋ ಮೇಲೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅಲ್ಲ ಸರ್, ಸರ್ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಅಮೆರಿಕ ಭಾರತಕ್ಕೆ ಕೊಟ್ಟಿರುವಂಥ ಡೆಡ್ಲೈನ್ ಇದೆಯಲ್ಲ, ರಷ್ಯಾ ಜೊತೆಗೆ ನೀವು ಇಂತಿಷ್ಟೇ ತೈಲವನ್ನು ಖರೀದಿ ಮಾಡಬೇಕು ಅನ್ನೋದು ಈಗ ಮುಕ್ತಾಯ ಆಗ್ತಾ ಇದೆ. ಈಗ ಭಾರತ ಏನು ಮಾಡಬೇಕು? ಅಮೆರಿಕ ಮಾತನ್ನ ಕೇಳಬೇಕಾ ಅಥವಾ ಹೇಗೆ? ವಾಟ್ ನೆಕ್ಸ್ಟ್? ಭಾರತದ ಮುಂದೆ ಇರುವಂಥ ಆಯ್ಕೆಗಳೇ ತಂದೆ ತಾಯಿ ಹೇಳಿದ್ದು ಮಕ್ಕಳು ಕೇಳಬೇಕಂತ ನಮ್ಮ ಎಕ್ಸ್ಪೆಕ್ಟೇಷನ್. ಅದೇ ರೀತಿ ಯಾವ ಒಂದು ದೇಶದಲ್ಲಿ, ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ, ಈಗ ಮೋದಿಯವರು ಹೇಳಿದ ಕೂಡಲೇ ಎಲ್ಲರೂ ಪಾಲನೆ ಮಾಡುವುದಿಲ್ಲ. ಅವರು ಖಾಲಿ ಒಂದು ಸಲಹೆ ಸೂಚನೆ ಕೊಡುದು, ಅವರಿಗೆ ಬೇಕಾದ್ದೇ ಅವರು ಮಾಡುದು. ನಮ್ಮ ದೇಶಕ್ಕೆ ಯಾವುದು ಹಿತವಾಗುಂಟು ಕೇಳಬೇಕು ಅಂತ ಆದ್ರೆ ಅಮೆರಿಕ ತಂದೆ ತಾಯಿನ ಭಾರತ ಅಲ್ಲ. ಒಂದ್ ನಿಮಿಷ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ. ಅಮೆರಿಕದ ಹತ್ರ ನಾವೇನು ಗುಲಾಮರಾಗ್ಲಿಲ್ಲ. ನಾವು ರಷ್ಯಾದ ಹತ್ರ ಅವರು ಬೇಡ ಅಂತ ಹೇಳಿದ್ರು, ಕಂಟಿನ್ಯೂಸ್ ಕಮ್ಮಿ ರೇಟಿಗೆ ಆಯಿಲ್ ಖರೀದಿ ಮಾಡ್ತಾ ಇದ್ದು ಈಗ ರಷ್ಯಾದವ್ರು ರೇಟ್ ಏರಿಸಿದ್ದಾರೆ, ಅವ್ರ ಹತ್ರ ಖರೀದಿ ಮಾಡ್ತಾ ಇದ್ದೇವೆ. ಈಗ ನಾವು 41 ದೇಶದಿಂದ ತೈಲ ಖರೀದಿ ಮಾಡ್ತಾ ಇದ್ದೇವೆ. ಒಂದೇ ದೇಶದಿಂದ ಅಲ್ಲ, ಯಾರ ಮೇಲೆ ಒಂದು ಡಿಪೆಂಡ್ ಆಗಿಲ್ಲ. ಆದರೆ ಈ ನೋಡಿ, ಹೊರ್ಮುಜ್ ಸ್ಟ್ರೈಟ್ ಬಂದಾದ್ರಿಂದ ಸುತ್ತು ಬಳಸಿ ಬರುವಾಗ ಅದರದ್ದು ವೆಚ್ಚ ಜಾಸ್ತಿ. ಮತ್ತೆ ಡಾಲರ್ ಪ್ರೈಸ್, ರುಪಿ ಡಾಲರ್ ಪ್ಯಾರಿಟಿ ಅಂದರೆ ನಮ್ಮದು ಆಮದು ಜಾಸ್ತಿ ಆಗಿ ರಫ್ತು ಕಮ್ಮಿ ಆದ ಕೂಡಲೇ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಆಗ್ತದೆ. ಅದು ಡೆಫಿಸಿಟ್ ಆದ ಕೂಡಲೇ ನಮಗೆ ಹೊಡೆತ ಬೀಳ್ತದೆ. ಆವಾಗ ನಮ್ಮ ರುಪಿ ವೀಕ್ ಆಗ್ತದೆ. ಅದೆಲ್ಲ ನಾವು ವಿದೇಶ ಪ್ರಯಾಣ,
ವಿದೇಶ ಪ್ರಯಾಣ ಮಾಡೋದಲ್ಲ, ನಮ್ಮ ದೇಶದಲ್ಲೇ ಜಾಸ್ತಿ ಪ್ರಯಾಣ ಮಾಡಲಿ ಅಂತ. ನಮ್ಮ ಟ್ಯಾಕ್ಸಿ ಅವರಿಗೆ ಕೂಡ ಹೆಚ್ಚು ಬಿಸ್ನೆಸ್ ಬರ್ತದೆ. ನಾನು ಒಂದೇ ಒಂದು ನಿಮಿಷ ಇಂಟರ್ಫಿಯರ್ ಆಗ್ತೀನಿ ಸರ್. ಒಂದು ಸರ್ಕಾರ ಅಂದರೆ ಏನು ಸರ್? ಬರೋ ಆದಾಯನ ಹಂಚಬೇಕು. ಇವಾಗ ಏನಾದರೂ ಅತಿಯಾದ ಸರ್ಕಾರ ಏನು ಮಾಡುತ್ತೆ ಸರ್? ಸಾರಿ, ಟೈಮ್ ತಗೊಂಡೆ. ಸರ್ಕಾರ ಇಲ್ಲದೇ ಇದ್ರೆ ಏನು ಮಾಡಬೇಕು? ಸಾಲ ಮಾಡಿ ತುಪ್ಪ ತಿನ್ನಬೇಕು. ಈ ಸರ್ಕಾರ ಅದು ಮಾಡ್ತಾ ಇಲ್ಲ, ಅದನ್ನು ಮೆಚ್ಕೋಬೇಕು. ಸಾಲ ಅಂದ್ರೇನು? ಈ ಕಷ್ಟ ಇದೆ, ಈಗ ಹೋಗಪ್ಪ ಈ ಬ್ಯಾಂಕಲ್ಲಿ ಸಾಲ ತಗೋ, ಇಷ್ಟು ಲಕ್ಷ ಕೋಟಿ ತಗೋ, ಅಷ್ಟು ಲಕ್ಷ ಕೋಟಿ ತಗೋ. ಇಷ್ಟು ಲಕ್ಷ ಕೋಟಿ ತಗೊಂಡ್ರೆ ಪ್ರಾಬ್ಲಮ್ ಏನು ಗೊತ್ತಾ? ನಾಳೆ ಅದ್ರ ಮೇಲೂ ಬಡ್ಡಿ ಕಟ್ಟಬೇಕು. ಅದಕ್ಕೂ ಬಡ್ಡಿ ಕಟ್ಟಿ ಜನರನ್ನು ನೋಡಿ. ಒಂದು ಕಷ್ಟ ಇದೆ ಅಂದಾಗ ಕಷ್ಟನ ಹಂಚ್ಕೊಳ್ಳೋದು ಒಳ್ಳೆಯದು. ಅದು ಬಿಟ್ಬಿಟ್ಟು ಕಷ್ಟ ಇದೆ ಅಂತ ಹೇಳಿ ಹೊರಗಿನಿಂದ ಕೋಟ್ಯಾಂತರ ರೂಪಾಯಿ ಸಾಲ ತೊಗೊಂಬಿಟ್ಟು ನಾಳೆ ಬಡ್ಡಿ ಕಟ್ಬಿಟ್ಟು ನಮ್ಮ ದೇಶನ ಅಧೋಪಾತಾಳಕ್ಕೆ ಕಳಿಸೋದು ಒಳ್ಳೆ ಎಕನಾಮಿಕ್ಸ್ ಅಲ್ಲ. ಸರ್ ನಾಯಕ್ ಸರ್ ನೋಡಿ, ಕೆಪ್ಪೆ ಈ ಸರ್ ಇದು ಬಜೆಟ್, ಯೂನಿಯನ್ ಬಜೆಟ್ ನೀವು ನೋಡಿದರೆ ಲಾಸ್ಟ್ ನೀವು ಫಿಸ್ಕಲ್ ಡೆಫಿಸಿಟ್ 4.5 ಇದ್ದದ್ದು 4.4ಗೆ ಕಮ್ಮಿ ಮಾಡಿದ್ದಾರೆ ಅವರು. ಅಂದರೆ ಆದಷ್ಟು ಆದಾಯ ಮೂಲಗಳನ್ನು ಜಾಸ್ತಿ ಮಾಡಿ ಸಾಲವನ್ನು ಕಮ್ಮಿ ಮಾಡಿದ್ದಾರೆ. ಅದರ ನಂತರ ನೆಕ್ಸ್ಟ್ ಇಯರ್ ಇನ್ನೂ 4.3ಗೆ ಬಂದಿದ್ದಾರೆ. ಆದರೆ ಯುದ್ಧದ ಪರಿಣಾಮ ಆದದ್ರಿಂದ ಜಾಗತಿಕವಾಗಿ IMF ಅವರೇ ಹೇಳ್ತಾ ಇದ್ದಾರೆ 0.5% GDP ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳದ್ದು ಕಮ್ಮಿ ಆಗ್ತದೆ. ಜಾಗತಿಕ GDP ಕಮ್ಮಿ ಆಗ್ತದೆ. ಜಾಗತಿಕ GDP ಕಮ್ಮಿ ಆದರೆ ನಮ್ಮ ದೇಶದ ಕೂಡ ಕಮ್ಮಿ ಆಗ್ತದೆ. 7% ಇದ್ದದ್ದು 6.5%ಗೆ ಬಂದು ನಿಲ್ಬಹುದು. ಇದು ಸಂದಿಗ್ಧ ಪರಿಸ್ಥಿತಿ, ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಸ್ವಲ್ಪ ಒಂದು ಆಸ್ಟಿಲಿಟಿ ಮೆಜರ್, ವಿಕಸಿತ ಭಾರತದ ಕನಸು ಕಾಣಬೇಡಿ ಅಂತ ಹೇಳ್ತಾ ಇದ್ರಿ. ನೋಡಿ ಒಂದು ನಾನು ಒಳ್ಳೆ ಅಲ್ಲಲ್ಲ, ನಿಮ್ಮನೇನು ತಗೊಳ್ಳಿ ಸರ್, ಕೇಳ್ತೀನಿ. ನೀವು ಸರ್ ಇದ್ದಾರೆ ಇವಾಗ ಸರ್, ನಿಮಗೊಂದು 25,000 ತಿಂಗಳಿಗೆ ಸಂಬಳ ಬರುತ್ತೆ ಸರ್. ನಿಮಗೆ ಇವಾಗ ಕಷ್ಟ ಬಂದ್ಬಿಟ್ಟು ನಿಮಗೊಂದು ಎಲ್ಲ ಖರ್ಚುಗಳು ಜಾಸ್ತಿ ಆಗಿ ನಿಮಗೆ ಕಮ್ಮಿ ಆಗ್ಬಿಟ್ಟಿದೆ ಸರ್. ನಿಮ್ಮ ಲೈಫ್ ಸ್ಟೈಲನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಇಲ್ಲ ಸಾಲ ಮಾಡಿಬಿಟ್ಟು ಬಂದು ನಾನು ಮನೆಗೆ ತುಪ್ಪ ತರೋದನ್ನು ತರ್ತೀನಿ ಅನ್ನೋದು ಎರಡು ಆ ಭಾಗ. ಇವಾಗ ಸರ್ಕಾರ ಪಾಪ ಈ ಸರ್ಕಾರನ ಬೈಬಾರ್ದು. ಯಾಕೇಳೆ ಕೋವಿಡ್ ಬಂತು, ಕೋವಿಡನ್ನು ನಿಭಾಯಿಸಿದರು. ಕೋವಿಡ್ ಮುಗಿಸೊಂದು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ರಷ್ಯಾ ಯುಕ್ರೇನ್ ವಾರಗಳು ಶುರುವಾಯಿತು. ಅದರಿಂದ ಚೇತರಿಸ್ಕೊಳ್ಳೋಣ ಅಂತ ಬಂತು ಅಂದರೆ ಈ ವಾರ ಬಂದಿದೆ. ಸತತವಾಗಿ 6 ವರ್ಷದಿಂದ 2021ನಿಂದ ಸತತವಾಗಿ ಒಂದು ದೇಶ ಸರ್ಕಸ್ಸೇ ಹೊಡಿತಾ ಇದೆ. ನಾವು ಅಂತಲ್ಲ, ಇಡೀ ದೇಶ, ಪ್ರಪಂಚನೇ ಆ ಥರ ಸಹಕಾರ ಕೊಡಿದೆ. ಇಂಥ ಟೈಮ್ನಲ್ಲಿ ಬುದ್ಧಿವಂತತನ ಏನು ಅಂದರೆ ನಾವು ಮಜಾ ಮಾಡೋದು. ಅವ್ರು ಏನು ಹೇಳ್ತಿದ್ದಾರೆ, PVR ಶೋ ಎಲ್ಲ ಸಲ ಅನಾವಶ್ಯಕವಾಗಿ ಬಳಕೆ ಆಗಿರೋದನ್ನ ಕಡಿಮೆ ಮಾಡಿ 3 ಹೊತ್ತು ಊಟ ತಿಂತಾ ಇದ್ರಿ, 2 ಹೊತ್ತು ಊಟ ತಿನ್ನಿ ಅನ್ನೋ 3 ಹೊತ್ತು ಊಟದಲ್ಲಿ ಕೇಳ್ತಿಲ್ಲ. ಏನು ಹೇಳ್ತಿದ್ದಾರೆ ಅಂದರೆ PVRಗೆ ಹೋಗೋದನ್ನು ನಿಲ್ಲಿಸಿ, ದೊಡ್ಡದಕ್ಕೆ ಹೋಗೋದನ್ನು ಕಮ್ಮಿ, ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಈಗ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಭಾರತ ಇರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ ಆದಷ್ಟು ಬೇಗ ಕೊನೆ ಆಗಲಿ ಅಂತೇಳಿ. ಇಲ್ಲಾಂದ್ರೆ ಇದೇ ರೀತಿಯಾಗಿ ಟ್ರೆಂಡ್ ಮುಂದುವರಿತು ಅಂದ್ರೆ ಮತ್ತೆ ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳ ರೇಟ್ ಗಗನಕ್ಕೆ ಇರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡೋಣ ಮುಂದಿನ ದಿನಮಾನಗಳು ಏನಾಗುತ್ತೆ ಅಂತೇಳಿ. ಇದಾಗಿದ್ದು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.